ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ओम शांति शांति शांति। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्म व्यामोहतस्तवितराणि तृणाय मेने अस्मद्गुरोर् भगवतोऽस्य दयैकसिन्धोः रामानुजस्य चरणौ शरणं प्रपद्ये। பொன்னுலகில் வானவரும் பூமகளும் போத்தி செய்யும் நன்னுதலேர் நம்பினரையூரர் மண்ணுலகில் எந்நிலைமை கண்டும் இறங்காரையாமாகில் மண்ணு மடலூர் வந்து. பெரிய திருமடலும் ಉಳದೆಣ್ಣಿಲ್ಲ ಅಲ್ಲಿಂದನಾ ಎಲ್ಲಿವರೆಗೂ ಆಗಿತ್ತು ನೋಡಿ? 9, 10, 15 ಹತ್ರ ನಂಬರು 15 ಹತ್ರ 17 ಶುರು ಮಾಡ್ಬೇಕು. 17. ಓಕೆ. ಹಳೆ ಕಣ್ಣಾರ್ ತಾಂಗರುಂ ಶೀರ್ ಅಲ್ಲಿಂದನಾ? ಪನ್ನು ವಿಚಿತ್ರಮ ಪಾಪಾಡು. ಓಕೆ. ಮಳೆ 15 ಹೇಳ್ಕೊಳ್ಳೋಣ. ಮಳೆ ಕಣ್ಣಾರ್ ಪನ್ನು ವಿಚಿತ್ತಿರಮ ಪಾಪಡುತ್ತ ಪಳ್ಳಿ ಮೇಲ್. ಯಾರಾದ್ರೂ ಒಬ್ರು ಹೇಳಿ. ಮಣಿವಿಳಕೈ ಮಾಟಿ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಲ್ಲ, ಅಲ್ಲಿಂದ ಮುಂದಕ್ಕೆ ಹೇಳ್ಬೋದು. ಮಳೆ ಕಣ್ಣಾರ್ ಪಣ್ಣು ವಿಚಿತ್ತಿರಮ ಪಾಪಡುತ್ತ ಪಳ್ಳಿ ಮೇಲ್. ಮಳೆ ಕಣ್ಣಾರ್ ಸಬಿತಾ ಗಾಯತ್ರಿ ಯಾರಾದ್ರೂ? Again ma'am, I just got the line now. adu enga thedinde nanu. Yeah, I just it happens like that actually.
மழை கண்ணார் பண்ணு விசித்திரமா பாப்படுத்த பள்ளி மேல் துண்ணிய சாலேகம் கதவும் தாழ்த்திறப்ப துண்ணிய சாலேகம் சூழ் கதவம் தாழ்த்திறப்ப அன்ன முழக்க நெறிந்துக்கவாள் நீல சின்ன நருந்தாதசூடி அன்ன முழக்க நெறிந்துக்க வாழ் நீல சின்ன நருந்தாது சூடி மழை கண்ணார் பன்னு விசித்திரமா பாப்படுத்த பள்ளி மேல் துண்ணிய சாலேகம் கதவும் தாழ்த்திறப்ப அன்ன முழக்க நெறிந்துக்க வாழ் நீல சின்ன நருந்தாதசூடி மழை கண்ணார் பண்ணு விசித்திரமாய் பாப்படுத்த பள்ளி மேல் துண்ணிய சாலேகம் சூழ் கதவம் தாழ்த்திறப்ப அன்ன முழக்க நெறிந்துக்க வாழ் நீல சின்ன நருந்தாது சூடி. ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೆಲ್ಲ ಹೇಳಿ ಒಂದೊಂದು ಪುರುಷಾರ್ಥದಲ್ಲೂ ಏನು ಇಲ್ಲ, ಮೋಕ್ಷನೇ ಮಿಗಿಲಾದದ್ದು ಅಂತ ಒಂದೊಂದೇ ಹೇಳ್ಕೊಂಡ್ ಬರ್ತಾರೆ, ಅಂದ್ರೆ ಸ್ಕೋರ್ ಆಫ್ ಮಾಡ್ಕೊಂಡ್ ಬರ್ತಾರೆ. ಅದರಲ್ಲಿ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಈ ಅಮರಾವತಿಯನ್ನ ವರ್ಣಿಸ್ತಾರೆ. ಅಮರಾವತಿನಲ್ಲಿ ಇರುವಂತ ಸಿಂಹಾಸನ ಇದೆಯಲ್ಲ, ಆ ಸಿಂಹಾಸನ ತುಂಬಾ ಚೆನ್ನಾಗಿದೆ. ಅಮರಾವತಿ ಅಷ್ಟು ಚೆನ್ನಾಗಿದೆ, ಎಲ್ಲಾರು ಬೆಳದಿಂಗಳ ತರ ಮುಖ ಇರೋ ಸಖಿಯರು ಕೂಡ ಒಬ್ಬೊಬ್ರು ಅಷ್ಟು ಸುಂದರಿಯರಾಗಿದ್ದಾರೆ, ಅಪ್ಸರಸ್ತ್ರೀಯರು. ಅದನ್ನೆಲ್ಲ ಹೇಳಿ ಅಲ್ಲಿ ಏನಪ್ಪಾ ಅಂದ್ರೆ ಆ ಪದವಿ, ಅದು ಇಂದ್ರಲೋಕದಲ್ಲಿ ಇಂದ್ರದು ಒಂದು ಪದವಿ ಅಷ್ಟೇನೆ, ಅದು ಪರ್ಮನೆಂಟ್ ಪದವಿ, ಅದು ಪರ್ಮನೆಂಟ್. ಲೋಕದಲ್ಲಿರೋ ಸವಲತ್ತು, ಏನು ಸವಲತ್ತು ಅಂತ ಹೇಳಿದ್ರೆ ಅಪ್ಸರಸ್ತ್ರೀಯರು, ಐರಾವತ, ಉಚ್ಚಶ್ರವಸ್ಸು, ಕಾಮಧೇನು, ಕಲ್ಪವೃಕ್ಷ, ಇವುಗಳೆಲ್ಲ ಅಲ್ಲಿ ಇರುವಂತ ಅಮರಾವತಿಯಲ್ಲಿ ಇರುವಂತ ಸವಲತ್ತು ಅದೆಲ್ಲ ಪರ್ಮನೆಂಟ್ ಆಗಿರತ್ತೆ. ಆದ್ರೆ ಅಲ್ಲಿರೋರು ಮಾತ್ರ ಯಾರು ಪರ್ಮನೆಂಟ್ ಆಗಿರೋದಿಲ್ಲ. ಯಾಕಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ, ಮತ್ತೆ ವಾಪಸ್ ಅವರು ಹೋಗ್ಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಇಲ್ಲಿ மண்ணும் மணிவிளக்கை மாட்டி மழை கண்ணார் ಪನ್ನು ವಿಚಿತ್ರಮಾ ಪಾಪಡುತ್ತ ಪಳ್ಳಿ ಮೇಲ್. ಅಲ್ಲಿ ಮಲ್ಕೊಂಡು ಇರ್ಬೇಕಾದ್ರೆ ಕೂಡ ಅಲ್ಲಿ ಮಳೆ ಕಣ್ಣಾರ್ ಅಂತ ಹೇಳಿದ್ರೆ ಇದು ಕಣ್ಣಲ್ಲಿ ಒಂದು ಲೇಸಾಗಿ ಒಂದು ನೀರ್ ಕಲೆಕ್ಟ್ ಆಗಿರತ್ತೆ, ಅದನ್ನ ಹೇಳ್ತಾರೆ. ಶೈನಿಂಗ್ ಇರೋ ಕಣ್ಣು ಅಂತಾನೂ ಬೇಕಾದ್ರೆ ಹೇಳ್ಬಹುದು. ಅದನ್ನ ದೇವಕನ್ಯರು ಅವರೆಲ್ಲರೂ, ಅವರು ಬೀಸೋ ಚಾಮ್ರೆಗಳು, ಇವಳು ಹಾಡುಗಳು ಎಲ್ಲ ಶಿಥಿಲವಾದ ಬಂಧವನ್ನ ಏರ್ಪಡಿಸುತ್ತೆ. ಅಂದ್ರೆ ಇಟ್ಸ್ ನಾಟ್ ಎ ಪರ್ಮನೆಂಟ್. ಅವ್ರ ಜೊತೆಗೆ ಇರೋದು ಸೌಖ್ಯವಾಗಿದ್ರೆ ಕೂಡ ಆ ಸಂಬಂಧ ಇದೆಯಲ್ಲ, ಅದು ಆ ಬಂಧ ಶಿಥಿಲ ಆದ ಬಂಧವನ್ನು ಹೊಂದುವಂತೆ. ಅಲ್ಲಿಗೆ ಹೋದಾಗ ಅದನ್ನ ಅನುಭವಿಸ್ಬೋದಷ್ಟೇ, ಆಮೇಲೆ ಅದಿರಲ್ಲ. ಈ ಅವಸ್ಥೆ ಇದೆಯಲ್ಲ, ಸುಖಕರವಾದ ಪರಿಮಳದೊಂದಿಗೆ ಬೀಸುವಂತ ಮಂದಮಾರುತ ಸಂಚರಿಸ್ತರು. ಅಲ್ಲಿ ಪಕ್ಕದಲ್ಲಿ ಎಲ್ಲರೂ ಇರ್ತಾರೆ, ಇದ್ರೆ ಕೂಡ ಅಲ್ಲಿ ಪನ್ನು ವಿಚಿತ್ರಮ ಪಾಪಡುತ್ತೆ. ಅಲ್ಲಿ ಒಂಥರ ಬೇರೆ ಗಂಧರ್ವ ಲೋಕದ ಗೀತೆ ಅದು, ಅದನ್ನ ಹಾಡ್ತಾ ಇರ್ತಾರಂತೆ. ಅಲ್ಲಿ ವಿಚಿತ್ರವಾದ ಹಾಡು ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ನಾವು ಕೇಳ್ತಾ ಇರೋಂತ ಹಾಡಿಗೆ ಅದನ್ನ ತಿರುಮಂಗಿ ಆಳ್ವಾರ ವಿಚಿತ್ರಮ ಪಾಪಡುತ್ತ ಪಳ್ಳಿ ಮೇಲೆ ತುನ್ನಿಯ ಶಾಲೆಗಂ ಶುಲ್ಕದವಂ ತಿರಪ್ಪ. ಅಲ್ಲಿ ಗಾಳಿ ಅಂತೂ ಹೆಂಗೆ ತಂಗಾಳಿ ಬೀಸತ್ತೆ ಅಂದ್ರೆ ಸಣ್ಣದಾಗಿ ಜಾಲರಿ ತರ ಇರುತ್ತಂತೆ. ಅದರಿಂದ ಹಾಗೆ ಎಲ್ಲ ನಿಬಿಡವಾದ ಮಂದಾರ ಹೂವಿನ ವಾಸನೆಯನ್ನ ತಗೊಂಡು ಬರುತ್ತಂತೆ. ಅದನ್ನ ಅಲ್ಲಿ ಬಂದು ಬೀಸತ್ತೆ, ಸಣ್ಣಗೆ ಬೀಸತ್ತೆ. ಒಳ್ಳೆ ಫ್ಯಾನ್ಗಳಲ್ಲಿ ಬರುತ್ತಲ್ಲ ಆ ತರ ಒಳಗಡೆ ಹಂಗೆ ತಣ್ಣಗೆ ಬೀಸತ್ತೆ. ಡೈರೆಕ್ಟ್ ಮಾಡ್ತೀವಲ್ಲ ಒಂದ್ ಕಡೆಗೆ, ಬೇಕಾದ್ರೆ ಎಸಿಯಿಂದ ಹೀಗ್ ಬಿಡ್ತಾರಲ್ಲ ಆ ತರ ಬಂದು ಅಲ್ಲಿ ಬೀಸ್ತಾ ಇರುತ್ತೆ ಅಂತ ನೀರನ್ನ ಗಾಳಿಯನ್ನ ಹೇಳ್ತಾರೆ. ಅಷ್ಟು ತಂಪಾಗಿ, ಬರೀ ತಂಪಾಗಿ ಇರೋದು ಮಾತ್ರ ಅಲ್ಲ, ಅದು ವಾಸನೆಯೊಂದಿಗೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಅದು ಇಲ್ಲಿ ಕಲ್ಪಹತ್ತಿನ ವೃಕ್ಷ, ಕಲ್ಪವೃಕ್ಷ, ಅದ್ರ ಪುಷ್ಪದ ವಾಸನೆ, ಮಂದಾರ ಪುಷ್ಪ, ಅದ್ರ ಇದು ಪಾರಿಜಾತ ವೃಕ್ಷ, ಅಕ್ಕಪಕ್ಕದ ಪ್ರದೇಶ ಎಲ್ಲ ನಿಬಿಡವಾದ ಮಂದಾರ ವೃಕ್ಷದ ಹೂ ಇದೆಯಲ್ಲ,
ಅದು ಆ ಮಕರಂದವನ್ನ ಬೀರಿಸಿ ಭೋಗ್ಯವಾದ ಇನ್ನಿಶೈ ವಂಡ ಅಲ್ಲೇನೆ ತುಂಬಾ ಜಯಂಕಾರ ಮಾಡ್ತಾ ಎಲ್ಲ ಬರುತ್ತಂತೆ. ಹೇಗೆ ಅಂದ್ರೆ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ, ಇಲ್ಲಿ ವಿಚಿತ್ರ ಪಾಪಡುತ್ತ ಅನ್ನ ಮುಳಕ್ಕನರಿಂದ ಕವಾಳ್ ನೀಲ ಅದನ್ನ ಹೇಳ್ಬೇಕಾರೆ ಇಲ್ಲಿ ಅನುಭವಿಸಿ ಅದನ್ನ ನೋಡ್ಬೇಕಂತೆ. ನೋಡಿದ್ರೆ ಬಾಯ್ ಬಿಟ್ಕೊಂಡು ನೋಡತ್ರ ಇದೆಯಂತೆ ಸನ್ನಿವೇಶ. ಕಟಾಕ್ಷ ಹೇಗೆ ಅಂತ ಹೇಳಿದ್ರೆ ಜಿಂಕೆಯ ನೋಟದಂತೆ ನಮ್ಮನ್ನೇ ನೋಡ್ತಾರಂತೆ. ಆಶ್ಚರ್ಯವಾಗಿ ನಾವು ಹೋದಾಗ ನಮ್ಮ ಕಡೆ ನೋಡ್ತಾರೆ, ಅವರನ್ನ ನೋಡಿದಾಗ ನಮ್ಮ ದೃಷ್ಟಿಯು ಅವರಲ್ಲೇ ನೆಟ್ಕೊಂಡ್ಬಿಡುತ್ತೆ ಅಂತ ಆ ಅವಸ್ಥೆ ಇದೆಯಲ್ಲ. ಅಣಿಮಲರ್ ಶೇರ್ ಅಲಂಕಾರವಾದ ಕೂಡಿ ಹೂಗಳಿಂದ ಸೇರಿದಂತ ಸ್ವರ್ಗದಲ್ಲಿರುವ ಕಲ್ಪವೃಕ್ಷ ಮತ್ತು ಆ ಪ್ರದೇಶದಲ್ಲೆಲ್ಲ ನಿಬಿಡವಾದ ಮಂದಾರ ವೃಕ್ಷ ಇದೆಯಲ್ಲ, ಅದು ಕರ್ಪ ಹತ್ತಿನ್ ಮನ್ನು ಮಲರ್ವಾಯ್ ಮಣಿವಂಡ ಪಿಂತೊಡರ. ಇಲ್ಲಿ ಸ್ವಲ್ಪ ಮುಂದೆ ಬಂದೆ ನಾನೀಗ, ಅಲ್ಲಿಂದ ಅದನ್ನ ಹೇಳ್ಕೊಳ್ಳೋಣ. ಇಲ್ಲಿ ಕರ್ಪ ಹತ್ತಿನ್ ಮನ್ನು ಮಲರ್ವಾಯ್ ಓರ್ ಮಂದಾರಂ ಹಂಗೇನ್ ಒಂದು ನಿಮಿಷ. ಅದೇ ஓர் மந்தாரம் தொன்னு நறுமலராள் தோள் கொட்டி. ஓர் மந்தாரம் தொன்னு நறுமலராள் தோள் கொட்டி. கற்பகத்தின் மன்னு மலர்வாய் மணிவண்டு பின்தொடர. கற்பகத்தின் மண்ணு மலர்வாய் மணிவண்டு பின்தொடர. இந்நிலம் பூந்தெண்டல் பூந்தேங்கிளமுலை மேல். இந்நிலம் பூந்தென்றல் புகுந்தீங்கிளை இளமுலை மேல். நல்லரும் சந்தனச் சேரு புலத்த. நல்லரும் சந்தனச் சேரு புலத்த. தாங்கரும் சீர் மின்னிடமேல் கைவேத்திருந்தேந்திளமுலை மேல். தாங்கரும் சீர் மின்னிடை மேல் கை வைத்திருந்து ஏந்திளமுலை மேல். பொன்னரும்பாரும் புலம்ப. பொன்னரும்பாரம் புலம்ப. ஓர் மந்தாரம் தொன்னு நறுமலராள் தோள் கொட்டி. கற்பகத்தின் மண்ணு மலர்வாய் மணிவண்டு பின்தொடர. இன்னிளம் பூந்தெண்டல் புகுந்தேங்கிளமுலை மேல். நன்னரும் சந்தனச் சேரு புலத்த. தாங்கரும் சீர் மின்னிடமேல் கைவேத்திருந்தேந்திளமுலை மேல். பொன்னரம்பாரும் புலம்ப. கற்பகத்தின் மண்ணு மலர்வாய் மணிவண்டு பின்தொடர. இந்நிளம் பூந்தென்றல் புகுந்தீங்கு இளமுலை மேல். நல்லரும் சந்தனச் சேரு புலத்த. தாங்கரும் சீர் மென்னிடை மேல் கை வைத்திருந்து ஏந்திளமுலை மேல். பொன்னரும்பாரம் புலம்ப. ಅಲ್ಲಿ ಕಲ್ಪವೃಕ್ಷ, ಕಾಮಧೇನು ಇವೆಲ್ಲಾನು ದೈವಿಕವಾದ ವೃಕ್ಷಗಳು. ಇವೆಲ್ಲಾನು ಸಮುದ್ರ ಮಥನ ಕಡೆಯುವಾಗ ಬಂದಿದ್ದು ಅಂದ್ರೆ ಅಮರಾವತಿಯಲ್ಲಿ ಇದ್ದಿದ್ದೆಲ್ಲ ಮುಳುಗೋಗಿತ್ತು. ಸಮುದ್ರ ಮಥನ ಮಾಡೋ ಸಮಯದಲ್ಲಿ ಎಲ್ಲ ಮೇಲೆ ಬಂತು. ಅದನ್ನ ಅಮರಾವತಿಯಲ್ಲೇ ಮತ್ತೆ ಪುನರ್ ಉಪಸ್ಥಾಪಿತವಾಗಿತ್ತು ಅದೆಲ್ಲಾನು. ಕಲ್ಪವೃಕ್ಷ ಅಂದ್ರೆ ಕೇಳಿದೆಲ್ಲ ಕೊಡುವಂತ ಒಂದು ವೃಕ್ಷ. ಅದ್ರ ಮುಂದೆ ನಿಂತ್ಕೊಂಡು ನೀವು ಏನ್ ಬೇಡಿದ್ರು ಅದೆಲ್ಲ ಕೊಡುವಂತದ್ದು. ಮತ್ತೆ ಹಾಗಿದ್ದ ಮೇಲೆ ಆ ಅಮರಾವತಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಏನು ಬೇಕೋ ಎಲ್ಲಾನು ಅಲ್ಲಿ ಸಿಗ್ತಾ ಇರುತ್ತೆ. ಅದೇ ತರ ಅಲ್ಲಿ ಆ ಪ್ರದೇಶದೆಲ್ಲ ನಿಬಿಡವಾದ ಮಂದಾರ ವೃಕ್ಷದ ಪಾರಿಜಾತ ವೃಕ್ಷ ಅಂತ ಹೇಳ್ತಾರೆ. ಆ ಪಾರಿಜಾತ ವೃಕ್ಷದ ಪುಷ್ಪವೇ ಒಂದು ವಿಶೇಷವಾದ ವಾಸನೆ. ಅದೆಲ್ಲಾನು ಹೂ ಬಿಡಲು ಹೂವಲ್ಲಿರೋ ಮಧು ಇದೆಯಲ್ಲ, ಮಕರಂದ ಇದೆಯಲ್ಲ, ಮಕರಂದ ಬಿಂದುವನ್ನು ಹಾಡು ಹೇಳ್ಕೊಂಡ ದುಂಬಿಗಳೆಲ್ಲ ಭೋಗ್ಯವಾಗಿ ಜಯಂಕಾರ ಮಾಡ್ತಾ ಅಭೃಂಗಗಳು ಅಲ್ಲೆಲ್ಲ ಸುತ್ತಾಡ್ತಾ ಇದ್ವಂತೆ. ಸ್ಥಿರವಾಗಿ ನೆಲೆಸಿರೋ ಅಮರುಂ ಅಂದ್ರೆ ಅಲ್ಲಿ ಹೋಗಿ ಒಂದ್ ಕಡೆ ಕೂತ್ಕೊಂಡು ಅದನ್ನ ಎಲ್ಲ ಅನುಭವಿಸುತ್ತೆ ಅಂತ. ತೋಪುಗಳ ಮಾಲೆ ಶೇರ್ ಅಂದ್ರೆ ಒಂದಾದ್ಮೇಲೆ ಒಂದು ಸರಣಿಯಾಗಿ ಅಮರಾವತಿಯನ್ನ ವರ್ಣಿಸ್ತಾರೆ. ಎಲ್ಲಿ ಭಗವದ್ ರಾಮಾನುಜರ ಹೇಗೆ ವೈಕುಂಠ ಗದ್ಯದಲ್ಲಿ ವೈಕುಂಠವನ್ನ ವರ್ಣಿಸ್ತಿರೋ ಆತರ ಇಲ್ಲಿ ತಿರುಮಂಗೇಳವರು ಅಮರಾವತಿಯನ್ನ ವರ್ಣಿಸ್ತಾರೆ. ಅಮರಾವತಿಯನ್ನ ವರ್ಣಿಸೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ,
ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಎಲ್ಲದಕ್ಕೂ ಕಾಮನೆಗಳು ಅಂತ ಒಂದಿರುತ್ತಲ್ಲ. ಧರ್ಮದ ಮಹಾದಿಯಾಗಿ ಹೋಗುವಾಗ್ಲೂ ಪುಣ್ಯ ಸಂಪಾದಿಸಿದಾಗ ಆ ಪುಣ್ಯವನ್ನ ಅನುಭವಿಸಕ್ಕೆ ಅಮರ ಲೋಕದಲ್ಲಿ ಹೋಗಿ ಇರ್ಬೋದು. ಯಾವುದೇ ಊರ್ಧ್ವ ಲೋಕದಲ್ಲಿ ಇರುವಂತ ಕೆಲವು ಲೋಕಗಳಲ್ಲೆಲ್ಲ ಲಕ್ಸುರಿ ಅಂದ್ರೆ ಆ ಭೋಗಗಳನ್ನ ಅನುಭವಿಸಕ್ಕೆ ಅಲ್ಲಿ ಹೋಗ್ಬೋದು. ಅಮರಾವತಿಯಲ್ಲಿ ಹೇಗಿರುತ್ತೆ ಅಂತ ಹೇಳ್ತಾರೆ. ಇದಿಷ್ಟನ್ನು ಹೇಳಿ ಕೊನೆಗೆ ಇದು ಯಾವುದು ಪರ್ಮನೆಂಟ್ ಅಲ್ಲ, ಅಂದ್ರೆ ಸ್ಥಿರವಾದದಲ್ಲ ಅಂತಾನು ಹೇಳ್ತಾರೆ ಕೊನೆಗೆ. ಯಾಕಂದ್ರೆ ಇದು ಶೇಷವಾದದಷ್ಟೇ. ಯಾವ್ದು ಅಂತ ಹೇಳಿದ್ರೆ ನಮ್ಮ ತಪಸ್ಸಿಗೆ ಎಲ್ಲಾನು ಒಂದು ಫಲವಾಗಿ ಸಿಕ್ಕಿರೋದೇ ಹೊರತು ಆ ಕಾಮನೆಗೆ ಶೇಷ ಅಷ್ಟೇನೆ. ಅದು ಒಂದು ಫಲವಾಗಿ ಸಿಕ್ಕಿರುವಂತದ್ದು, ಅದನ್ನ ಹೇಳ್ತಾರೆ. ಮಾಲೆ ಅಲ್ಲಿ ಸ್ಥಿರವಾಗಿ ದೊಡ್ಡ ನವಿಲುಗಳು ಗರಿಗಳನ್ನ ಬಿಚ್ಚಿ ಹಾಡೋ ತರ ಇತ್ತಂತೆ. ಏನಂದ್ರೆ ಅಲ್ಲಿರೋ ಸ್ತ್ರೀಗಳು ಕೂಡ ನವಿಲ್ ತರ ಕೇಶಪಾಶ ಇತ್ತಂತೆ, ಚಿಕ್ಕಾಗಿ ಉದ್ದಕ್ಕೆ. ಹಾಗೆ ನವಿಲ್ ಸಾಧಾರಣವಾಗಿ ಕೂತ್ಕೊಂಡ್ರೆ ಹಿಂದ್ಗಡೆ ಹೇಗಿರುತ್ತೋ ಅಷ್ಟು ದೊಡ್ಡ ಕೇಶಪಾಶ ಇರುವಂತ ಇತ್ತಂತೆ. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಆತರ ಇಳಂ ಪೂಂತೆಂಡಲ್ ಪುಹುಂದಿಂಗಿಳ ಮುಲೆ ಮೇಲ್ ತಂಗಾಳಿ ಎಲ್ಲ ಬೀಸಿ ಅವರ ವಕ್ಷಸ್ಥಲದ ಮೇಲೆ ನನ್ನರು ಚಂದನ ಚೇಪುಲತ್ತ ಅವರು ರಕ್ತಚಂದನ ಅವೆಲ್ಲ ತೆಗೆದು ಹಾಕೊಂಡಿರ್ತಾರಂತೆ ಎದೆಯಲ್ಲಿ. ಆ ವಾಸನೆ ಇದ್ರಲ್ಲಿ ಸೇರ್ಕೊಳ್ಳುತ್ತೆ. ತಾಂಗರು ಶೀರ್ ಮಿಂಡಿಡ ಮೇಲ್ ಕೈವೇ ತಿರುಂದೆ ದಿಳಮುಲೆ ಮೇಲ್ ಒನ್ನರಂಬಾರುಂ ಪುಲಂಬ. ಅದೇ ಹಾಗೆ ಎಲ್ಲ ಜೇಂಕಾರ ಮಾಡ್ಕೊಂಡು ಭೋಗ್ಯವಾಗಿ ಜೇಂಕಾರ ಮಾಡ್ಕೊಂಡು ಬರ್ತಾ ಇರುತ್ತೆ. ಇಲ್ಲಿ ನೆಲೆಸಿರೋ ತೋಪುಗಳಲ್ಲಿ ಈ ದುಂಬಿಗಳು ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಅಹಂ ಕುழைந்தாங்கி இன்ன உறவின் நிமையா தடங்கண்ணார். அகம் குழைந்தாங்கை இன்ன உருவின் நிமையா தடங்கண்ணார். அன்னவர் தம்மான் நோக்கும் உண்டாங்கணி முரவல். அன்னவர் தாமான் நோக்கம் உண்டாங்க அணிமுறுவல். உண்டு தம்மான் நோக்கும் ಉಂಡು ಅಣಿಮುರುವಲ್. ಮೂರ್ ಪದ ಸೇರಿ ಮುಂಡಾಂಗಣಿ ಮುರುವಲ್ ಅಂತ ಆಗುತ್ತೆ. ಅವ್ರು ನೋಡಿ ಸಾಧಾರಣವಾಗಿ ಸುಮ್ಮನೆ ಇರಲ್ವಂತೆ. ಹಾಗೆ ಗೋಲ್ಡನ್ ಸ್ಮೈಲ್ ಮಾಡ್ತಾರೆ ಎಲ್ಲಾರ್ನು, ರಿಸೆಪ್ಷನಿಸ್ಟ್ಗಳ ತರ ಅಲ್ಲಿ ಸೈನ್ ಮಾಡ್ತಾರೆ. ಅದನ್ನ ಹೇಳ್ತಾರೆ. ಇನ್ನಮುದಮ್ಮ ನೀರುಪ್ಪ ಅಹಂ ಕುழைಂದಾಗ. ಇಲ್ಲಿ ಈ ತರ ಒಂದು ತುಂಬಾ ಪ್ರಶಸ್ತವಾದ ಒಂದು ಇಷ್ಟಪಡುವಂತ ಒಂದು ವಾಸನೆಯುಕ್ತವಾದ ಒಂದು ಪರಿಸರ. ಆ ಪರಿಸರದಲ್ಲಿ ಯಾರಿದ್ರು ಅಂದ್ರೆ ಇನ್ನ ಉರವಿನ್ ನಿಮಯ ತಡಂಕಣ್ಣ. ಆ ಇಮಯ ಅಂತ ಹೇಳಿದ್ರೆ ಕಣ್ಣನ್ನ ಮಿಟುಕಿಸದೇ ಇರೋಂತ ತಡಂಕಣ್ಣ. ದೊಡ್ಡ ತಟಾಕದ ತರ ಇತ್ತಂತೆ ಕಣ್ಣುಗಳು, ಒಂದೊಂದನು ಅಗಲವಾದ ವಿಶಾಲಾಕ್ಷಿಗಳು. ಎಲ್ಲಾರು ಯಾರು ಚಿಕ್ಕದ ಕಣ್ಣುಗಳಿರ್ಲಿಲ್ಲ, ಎಲ್ಲ ವಿಶಾಲಾಕ್ಷಿ ತಡಂಕಣ್ಣ. ಅನ್ನವರ್ ತಮ್ಮನೋಕಂ ಉಂಡಾಂಗಣಿ ಮುರವಲ್. ಅವರೆಲ್ಲ ಅವರನ್ನ ನೋಡಿದ ತಕ್ಷಣ, ನಮ್ಮನ್ನ ನೋಡಿದ ತಕ್ಷಣ ಅವರು ಅಷ್ಟೇನೆ ಒಂಥರ ಬ್ಯೂಟಿಫುಲ್ ಸ್ಮೈಲ್. ಅಣಿಮುರುವಲ್ ಅನ್ನೋದೇ ಆಭರಣಪ್ರಾಯವಾದ ಒಂದು ನಗು ಅವ್ರ ಮುಖದ ಮೇಲೆ ಇತ್ತು ಅಂತ ತುಂಬಾ ವರ್ಣಿಸ್ತಾರೆ ತಿರುಮಂಗಿ ಆಳ್ವಾರ್ ಅವರನ್ನೆಲ್ಲ. ಅದನ್ನೇ ಇಲ್ಲೆಲ್ಲ ಇರೋದು. ಯಾಕೆಂತ ಹೇಳಿದ್ರೆ ಈ ಭೋಗ, ಅಮರಾವತಿಯಲ್ಲಿರೋ ಭೋಗ ಎಷ್ಟು ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಹೇಗೆ ಎಲ್ಲಾರು ಅದಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಮೋಕ್ಷವನ್ನ ಮರೆಸ್ಬಿಡೋವಂಥದ್ದು. ಅದಕ್ಕೋಸ್ಕರನೇ ಇಂದ್ರ ಪದವಿಗೆ ಯಾರೇ ಬಂದ್ರೆ ಕೂಡ ಪದವಿಯನ್ನ ರಿನ್ಯೂ ಮಾಡ್ಕೊಳಕ್ಕೆ ನೋಡ್ತಾರೆ. ಮತ್ತೆ ಮತ್ತೆ ಜ್ಯೋತಿಷ್ಠೋಮ ಯಾಗಗಳನ್ನ ಮಾಡ್ಕೊಂಡು ಯಾರಾದ್ರೂ ತಪಸ್ ಮಾಡ್ತಾ ಇದ್ರೆ ಆ ತಪಸ್ಸನ್ನ ಕೆಡಿಸಿ ತಾವೇ ಆ ಪದವಿಯಲ್ಲಿರೋಕ್ಕೆ ನೋಡ್ತಾರೆ. ಯಾಕಂದ್ರೆ ಇಲ್ಲಿ ಇಷ್ಟೆಲ್ಲ ಭೋಗಗಳಿದೆಯಲ್ಲ, ಇದನ್ನ ಬಿಟ್ಟು ಬಿಡಕ್ ಇಷ್ಟ ಇಲ್ಲ. ಹಾಗೇನೆ ಯಾರಾದ್ರೂ ಒಂದು ಪದವಿಯಲ್ಲಿ ಅವರ ಒಂದು ದೇಶದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ರೆ ಆ ಸ್ಥಾನವನ್ನ ಬಿಟ್ಕೊಳಕ್ಕೆ ಇಷ್ಟ ಇಲ್ಲ. ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡ್ಬಿಟ್ಟು ಇವರು ಈ ದೇಶದವರು ಮುಂದೆ ಬಂದ್ರು 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬರ್ತಾರೆ, ಈ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬರ್ತಾರೆ ಅಂದ್ರೆ ಒಬ್ಬರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚಾಗತ್ತಲ್ಲ. ಅದೇ ತರ ಇಂದ್ರ ಪದವಿನೂ ಅಷ್ಟೇನೆ ಯಾರಿಗೂ ಬಿಟ್ಕೊಳಕ್ ಇಷ್ಟ ಇಲ್ಲ. ಪುರಂದರ ಅನ್ನೋನು ಇವಾಗಿರೋ ಇಂದ್ರ, ಅವನು ಅಷ್ಟೇನೆ ಅನೇಕ ಯಾಗಗಳನ್ನ ಮಾಡಿ ಆ ಪುಣ್ಯದ ಫಲವಾಗಿ ಅಲ್ಲಿ ಬಂದಿರೋವನು. ಅವನು ಏನೋ ಅಂತ ಸಾತ್ವಿಕನಲ್ಲ. ನಾವು ನೋಡುದಲ್ಲ, ಗೌತಮ ಮಹರ್ಷಿ ಹೆಂಡತಿ ಅಹಲ್ಯಲ್ಲಿ ಅಪಚಾರ ಪಟ್ಟು ಮೈಯೆಲ್ಲ ಕಣ್ಣಾಗಿ ಶಾಪಗ್ರಸ್ತನಾಗಿ ಕೂತ್ಕೊಂಡಿದ್ದಾನೆ ಆ ಪದವಿನಲ್ಲಿ. ಅಲ್ಲಿ ಕೂತ್ಕೊಂಡಿದ್ರೆ ಕೂಡ ಆದ್ರೂ ಕೂಡ ಆ ಪದವಿಯನ್ನ ಬಿಡಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಅಲ್ಲಿರೋರು ಅಲ್ಲಿರೋ ವಸ್ತುಗಳು, ಭೋಗಗಳು, ಸ್ತ್ರೀಯರು ಎಲ್ಲರೂ ಅಷ್ಟು ಚೆನ್ನಾಗಿದೆ.
இன்னமுதம் மாந்திருப்பர் இதுவன்றே அன்ன அறத்தின் பயனாவது. ಇನ್ನಮುದಂ ಮಾಂದಿರುಪ್ಪರ್, ಒಳ್ಳೆ ಅವರೇ ಅಮೃತ ತರ ಇರ್ತಾರಂತೆ. ಒಬ್ಬೊಬ್ರು ನೋಡಕ್ಕೆ ಅಷ್ಟು ಚೆನ್ನಾಗಿರ್ತಾರಂತೆ. ಆ ಕೇಶಪಾಶಗಳೆಲ್ಲ ಒಂದು ನವಿಲಿನ ಇದ್ರ ತರ ಕೇಶಪಾಶಗಳಿರುತ್ತೆ. ಮಳೆ ಕಣ್ಣಾರಂತೆ, ಮೇಘದಂತೆ ವಿಶಾಲವಾದ ಕಪ್ಪು ನೇತ್ರಗಳುಳ್ಳ ಸ್ತ್ರೀಯರು. ಮಿನ್ನಿಡೆಯಾರ್, ಸಣ್ಣ ಅಲ್ಲ, ಎಲ್ಲ ಅಂಗಾಶವಸ್ತ್ರಗಳು ಎಲ್ಲ ಸಾಮುದ್ರಿಕ ಇದ್ರ ತರಾನೇ ಇರುತ್ತೆ. ಮಿಂಚಿನಂತೆ ಸೂಕ್ಷ್ಮವಾಗಿ ಸೊಂಟ ಇರೋರಂತೆ ಆ ಸ್ತ್ರೀಗಳೆಲ್ಲ. ವೇಂಡಿಡತ್, ಎಲ್ಲಿ ಬೇಕಾದ್ರೂ ವಿಹರಿಸ್ಬೋದು, ಎಲ್ಲಿ ಬೇಕಾದ್ರೂ ಆಟ ಆಡ್ಬೋದು, ಅಷ್ಟೊಂದು ಸ್ವತಂತ್ರ ಅವ್ರಿಗೆ. ಅದನ್ನ ಅವಳ್ಳವರ್ ತಮ್ಮ ನೋಕಂ ಮುಂಡಾಂಗ ಅಣಿಮುರವಲ್, ಅದನ್ನೆಲ್ಲ ನೋಡಿ ತುಂಬಾ ಸ್ತ್ರೀಯರೆಲ್ಲ ಅಷ್ಟು ಸೊಗಸಾಗಿ ನಗ್ತಾ ಇದ್ರಂತೆ. ಸುಂದರವಾಗಿ ಒಳ್ಳೆ ಸ್ಮೈಲ್ ಇದೆಯಲ್ಲ, ಅದನ್ನು ನೋಡಕ್ಕೆ ಇದಲ್ವಾ, ಇದೇ ತಾನೆ ಇದು ತಾನೆ ಅನ್ನ ಅರತ್ತಿನ ಪಯನಾವದು. ಅಂದ್ರೆ ನೀವು ಅಷ್ಟೆಲ್ಲ ತಪಸ್ ಮಾಡಿ ಆರಾಮ ಅಂತ ಹೇಳಿದ್ರೆ ಧರ್ಮದ ಮಾರ್ಗವಾಗಿ ತಪಸ್ ಮಾಡಿಕೊಂಡು ಒಂಟಿ ಕಾಲಲ್ಲಿ ನಿಂತು ಉಪವಾಸ ಮಾಡಿಕೊಂಡು ಎಲ್ಲ ಮಾಡಿ ವ್ರತವನ್ನ ಇಟ್ಕೊಂಡು ತಪಸ್ ಮಾಡಿದ್ರೆ ಅನ್ನ ಅರತ್ತಿನ ಪಯನಾವದು, ಅದಕ್ಕೆ ಫಲವಾಗಿ ಅಲ್ವಾ ಇದೆಲ್ಲ ನಿಮಗೆ ಸಿಕ್ಕಿರೋದು ಅಂತ. ಅಲ್ಲಿಂದ ಮುಂದಕ್ಕೆ ಹೋಗೋಣ. பொன்பொருளும் மன்னத்திரத்தரதே ஆதலால், பொன்பொருளும் மன்னதிரத்ததே ஆதலால், காமத்தின் மன்னும் வழிமுறையே நித்து நாம், காமத்தின் மன்னும் வழிமுறையே நிற்றும் நாம், மாநோக்கின் நல்ல நடையாரலரேஷ ஆடவர் பேர், மாநோக்கின் நல்ல நடையார் அலரேச ஆடவர் மேல், பன்னு மடலூரார் என்பதோர் வாசகமும், மன்னும் மடலூரார் என்பதோர் வாசகமும், தென்னுரையில் கேட்டறிவதுண்டு, தென்னுரையில் கேட்டறிவதுண்டு. பொன்பொருளும், ಇದು ಅಲ್ಲಿ ಧರ್ಮದ ಮಾರ್ಗದಲ್ಲಿ ಹೋಗಿ ಧರ್ಮ ಮಾರ್ಗದಲ್ಲಿ ಹೋಗಿ ಅಲ್ಲಿ ಪುಣ್ಯ ಸಿಕ್ಕು ಅಮರಾವತಿಗೆ ಹೋಗೋದು. ಒಣ್ಪೊರುಳಂ ಅಂದ್ರೆ ಅರ್ಥ, ಧರ್ಮ ಅರ್ಥ, ಮೂರನೇದು ಕಾಮ, ಆಮೇಲೆ ಮೋಕ್ಷ ಅಲ್ವಾ. ಇವಾಗ ಒಣ್ಪೊರುಳಂ ಅಂದ್ರೆ ಈ ಅರ್ಥವನ್ನ ಹೇಳ್ತಾರೆ. ಅನ್ನತ್ತಿರದೇ ಆದಲ, ಅದು ಅಷ್ಟೇನೆ. ಇಲ್ಲಿ ಈ ವಿಧವಾದದ್ದೇ ಇಲ್ಲಿ ಎಲ್ಲ ಸಿಗುವಂಥದ್ದು ನಶಿಸಿ ಹೋಗುವಂಥದ್ದು. ಈ ಪುರುಷಾರ್ಥಗಳು ಯಾವ ಪುರುಷಾರ್ಥಗಳು? ಚತುರ್ಮುಖ ಬ್ರಹ್ಮ ಆ ನಾಭಿ ಕಮಲದ ಮೇಲೆ ಕೂತ್ಕೊಂಡು ವೇದಗಳನ್ನ ಹೇಳಿ ಆ ವೇದ ಮೂಲಕವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ 4 ಮಾರ್ಗವನ್ನ ನಮಗೆ ಹೇಳಿದಾಗ ಆ ಎಲ್ಲ ಮಾರ್ಗಗಳು 1, 2, 3 ಧರ್ಮ ಅರ್ಥ ಕಾಮ 3 ನಶಿಸಿ ಹೋಗುವಂಥದ್ದು. ಆ ಮೋಕ್ಷದ ವಿಷಯಕ್ಕೆ ಕೊನೆಯಲ್ಲಿ ಬರ್ತಾರೆ, ಒಂದೊಂದಾಗಿ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಒಣ್ಪೊರುಳಂ ಅಂತ ಹೇಳಿದ್ರೆ ಅಂದವಾಗಿ ಅಂತ ಅರ್ಥ ಪುರುಷಾರ್ಥವು. ಈ ಅರ್ಥ ಅಂತ ಹೇಳಿದ್ರೆ ದುಡ್ಡು ಕಾಸು ಮನೆ ಮಠ ಯಾವ್ದು ಬೇಕಾದ್ರೂ ಇರ್ಬಾರ್ದು, ಅರ್ಥೈಸ್ಕೊಂಡು ಹೋಗೋದು, ಹುಡ್ಕೊಂಡು ಹೋಗೋದು ಅದನ್ನ. ಇದರಿಂದ ಎಲ್ಲರಿಗೂ ಸೌಖ್ಯವೇ. ಯಾಕಂದ್ರೆ ಲೀಲಾ ವಿಭೂತಿನಲ್ಲಿ ಇದು ಅರ್ಥ ಇಲ್ಲದೆ ಹೋದ್ರೆ ಕಷ್ಟ. ಅಂದ್ರೆ ದುಡ್ಡು ವಿತ್ತದಿಂದ ಸೌಖ್ಯಗಳನ್ನ ಪಡ್ಕೊಳ್ಬಹುದು, ಅದನ್ನ ಅರಸ್ಕೊಂಡು ಹೋಗ್ತಾರೆ. ಇದಕ್ಕೋಸ್ಕರನೇ ಅಲ್ವೇ ಎಲ್ಲಾರು ಅದ್ರ ಹಿಂದೆನೆ ಬರೋದು. ಅನ್ನ ನಡೆಯಾರ ಲರೇಶಾಡರವರ್ ಮೇಲ್ ಅಂತ. ಈ ಮಾರ್ಗದಲ್ಲಿ ಕಾಮ ಪುರುಷಾರ್ಥ ಅನ್ನೋ ಸ್ಥಿರವಾದ ಮಾರ್ಗದಲ್ಲಿ ಕ್ರಮವೂ ತಪ್ಪದಂತೆ ಏನ್ ಮಾಡ್ತಾರೆ ಅಂದ್ರೆ, ನಾವು ನಿಂತಿದ್ದೇವೆ, ಇದನ್ನ ಬಿಡ್ಬಾರ್ದು ಅಂತ ಗಟ್ಟಿಯಾಗಿ ಅದನ್ನ ಹಿಡ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿ ಸೌಖ್ಯವಿರುತ್ತೆ. ಅರ್ಥ ಅಂತ ನಮ್ಗೆ ಸಿಕ್ಕಿದಾಗ ಅದರಿಂದ ಎಲ್ಲವನ್ನ ಪಡ್ಕೊಳ್ಬಹುದು ಅಂತ. ಏನೆಲ್ಲ ಪಡ್ಕೊಳ್ಬಹುದು ಅಂತ ಅದನ್ನ ಹೇಳ್ತಾರೆ. ಜಿಂಕೆ ಅಂತ ಕಣ್ಣೋಟ ಉಳ್ಳವರು ಅದನ್ನ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಈ ಕಣ್ಣು ಜಿಂಕೆ ತರ ಇರೋಳು, ಕಣ್ಣೋಟ ಉಳ್ಳವರು, ಹಂಸದಂತೆ ನಡೆಯೋರು, ಇವರೆಲ್ಲ ಆದ ಸ್ತ್ರೀಯರು, ಸೊಂಟ ಸಣ್ಣಗಿರೋರು, ಇವ್ರನ್ನೆಲ್ಲ ವಿವರಿಸ್ತಾರೆ ಇಲ್ಲಿ. ಅವರೆಲ್ಲಾನು ತಮ್ಮ ಗಂಡನ ಮೇಲೆ ಪ್ರಾಣಧಾರಣೆ ಆಗೋದಕ್ಕೋಸ್ಕರ ಮಡಲೂರ್ತಾರೆ. ಏನಿದು ಅನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಯಾರು? ತಿರುಮಂಗೈ ಆಳ್ವಾರ್ ಕೇಳೋದು.
ಇದು ನ್ಯಾಯನ ಅಂತ ಹೇಳಿದ್ರೆ ಏನು ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅರ್ಥನ ಹುಡ್ಕೊಂಡು ಹೋಗೋರು ಮಡಲುರಿದ್ರೆ ಏನೂ ತಪ್ಪಿಲ್ಲ. ಯಾಕಂದ್ರೆ ಮುಂದೆ ಪ್ರೀತಿ ಅಂತ ಒಂದು ಇನ್ಬಮ್ ಅಂತ ಬರುತ್ತೆ, ಆ ಇನ್ಬಮ್ಮ ನೋಡ್ಕೊಂಡು ಹೋಗೋರು ಕೂಡ ಮಡಲೂರ್ತಾರೆ. ಅದನ್ನು ಎಲ್ಲ ತೋರಿಸ್ತಾರೆ. ಮುಂದೆ 3 ಚರಿತ್ರೆಗಳನ್ನ ಹೇಳ್ತಾರೆ ಪೆರಿಯ ಮಡಲ್ನಲ್ಲಿ. ಅವ್ರುಗಳು ಅಷ್ಟೇನೆ ಇದೇ ತರ ಮಡಲೂರೋದು ಕಾರಣ ಏನಪ್ಪಾ ಅಂದ್ರೆ ಪ್ರೀತಿಯಿಂದ ಕಾರಣ. ಇವಾಗ ಒಂದು ಧರ್ಮ ಮಾರ್ಗದಿಂದ ಅಮರಾವತಿಯನ್ನ ಪಡ್ಕೊಳ್ಳುವಂಥದ್ದು, ಇನ್ನೊಂದು ಅರ್ಥವನ್ನ ಅರ್ಥೈಸ್ಕೊಂಡು ಅದರ ಹಿಂದೆ ಹೋಗಿ. ಸ್ವಲ್ಪ ಗಮನವಾಗಿ ಕೇಳ್ಬೇಕು. ಯಾಕಂತ ಹೇಳಿದ್ರೆ ತಿರುಮಂಗೈ ಆಳ್ವಾರ್ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದಾಗ ಇವರು ಕೂಡ ಒಂದು ಕಾಲದಲ್ಲಿ ಡೆಕಾಯಿಟ್ರೆ ಆಗಿದ್ದವರು, ಅರ್ಥವನ್ನೇ ಎಲ್ಲ ಬಯಸ್ಕೊಂಡು ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡಿದವ್ರು ಇವರೇ ಇವಾಗ ಇದನ್ನೆಲ್ಲ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕಿಂತ ಒಂದು ಒಳ್ಳೆ ವಸ್ತು ಇದೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಯಾರಿಗಾದ್ರೂ ನಿಮಗೆ ಅರ್ಥ ಆಗದ್ರೆ ನಾನ್ ಹೇಳ್ತೀನಿ ಬನ್ನಿ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇದನ್ನೆಲ್ಲಾನು ಅನ್ನ ನಡೆಯಾರ ನರೇಶಾಡವರ್ ಮೇಲ್, ಇವ್ರು ಅಷ್ಟೇ ಎಲ್ಲ ತಮ್ಮ ಗಂಡದ್ರ ಮೇಲೆ. ಯಾರು ತಮ್ಮ ಗಂಡದ್ರ ಮೇಲೆ ಅಂತ ಹೇಳಿದ್ರೆ ಇವರೇ ಈ ಸಣ್ಣಗೆ ತುಂಬಾ ನೋಡಕ್ಕೆ ಚೆನ್ನಾಗಿರೋರು, ಸಣ್ಣ ಸೊಂಟ ಇದ್ದವರು, ಕಣ್ಣುಗಳು ತುಂಬಾ ಜಿಂಕೆ ಕಣ್ಣುಗಳಿದ್ದವರು, ಇವರೆಲ್ಲ ಮಣ್ಣೂರ. ಯಾರು ಇಲ್ಲಿ ಹಿಂದೆ ಕೂಡ ಹಾಗೇನೆ ಈ ಮಣ್ಣು ಮಡಲೂರಾರ್ ಎಂಬುದೋರ್ ವಾಸಗಂ ಇದನ್ನ ಎಲ್ಲಿ ನಾವು ಕೇಳಿದೀವಿ. ತೆನ್ನುರೈಲ್ ಕೇಟರಿವದುಂಡು. ಈ ದ್ರಾವಿಡ ಶಾಸ್ತ್ರಗಳಲ್ಲಿ ಕೂಡ ಇದನ್ನ ಹೇಳುತ್ತಂತೆ. ದ್ರಾವಿಡ ಶಾಸ್ತ್ರಗಳಲ್ಲಿ ಕೂಡ ಇದನ್ನೇ ಈ ತರ ಮಡಲೂರೋದು ಒಂದು ಪದ್ಧತಿ ಇದೆ. ದಕ್ಷಿಣದಲ್ಲಿನೂ ಈ ತರ ಮಡಲೂರೋದು ಒಂದು ಪದ್ಧತಿ ಇದೆ ಅಂತ ಹೇಳ್ತಾರೆ. ಮುಂದಕ್ಕೆ ಹೋಗೋಣ. அதனை யாம் தெளிவோம் மண்ணு வடநெறியே வேண்டினோம். அதனை யாம் தெளியோம் மண்ணு வடநெறியே வேண்டினோம். வேண்டாதா தென்னன் பொதியில் செழுச்செந்தன குழம்பில். வேண்டாதா தென்னன் பொதியில் செழுஞ்சந்தன குழம்பின். அன்னதோ தன்மை அறியாதார். அன்னதோ தன்மை அறியாதார். ஆயன் ஓசைக்கிறங்காதார். ஆயன் வேயின் இசை ஓசை கிறங்காதார். வாழ்விடையின் மண்ணு மணி புலம்ப வாடாதார். மால்விடையின் மண்ணு மணி புலம்ப வாடாதார். பெண்ணை மேல் பின்னும் அவ்வென்றில் பேடைவா சிறுகுரலுக்கு. பெண்ணை மேல் பின்னும் அவ்வன்றில் பெடைவாய் சிறுகுரலுக்கு. உன்னை உடலுருகி நெய்யாதார். உன்னி உடலுருகி நையாதார். அதனை யாம் தெளிவோம் மண்ணு வடநெறியே வேண்டினோம். வேண்டாதா தென்னன் பொதியில் செழுச்சந்தன குழம்பின். அன்னதோ தன்மை அறியாதார். ஆயன்வே இன்னிசை ஓசைக்கிறங்காதார். மால்விடையின் மண்ணு மணி புலம்ப வாடாதார். பெண்ணை மேல் பின்னும் அவ்வன்றில் பேடைவா சிறுகுரலுக்கு. உன்னி உடலுரகி நெய்யாதார். அதனை யாம் தெளியோம் மன்னும் வடநெறியே வேண்டினோம். வேண்டாதார் தென்னன் பொதியில் செழுஞ்சந்தன குழம்பின். அன்னதோர் தன்மை அறியாதார். ஆயன்வே இன்னிசை ஓசை கிறங்காதார். மால்விடையின் மண்ணும் மணி புலம்ப வாடாதார். பெண்ணை மேல் பின்னும் அவ்வன்றில் பெடைவாய் சிறுகுரலுக்கு. உன்னி ಉಡಲುರುಗಿ ನೈಯಾದಾರ್. ಈ ಹಿಂದಿನ ಹಾಡಲ್ಲಿ ನಾವು ನೋಡಿದ್ವಿ ಹೇಗೆ ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಸಿಗೋ ಫಲಗಳನ್ನೇ ಯಾವುದು ಇಂಪಾದ ಹಾಡು, ಅಪ್ಸರ ಸ್ತ್ರೀಯರು, ಮತ್ತೆ ಸುಗಂಧಿತವಾದ ಗಾಳಿ,
ಒಂದು ಚೂರು ನೋವು ಹಸಿವು ಯಾವುದು ಇಲ್ಲದೆ ಇರೋಂತ ಒಂದು ಸಂದರ್ಭ ಈ ಧರ್ಮ ಮಾರ್ಗದಿಂದ ನಡೆದದ್ದಕ್ಕೆ ಪ್ರಚೋದನೆ. ಅದಕ್ಕೆ ತಪ್ಪೇ ಇಲ್ಲ ಬಿಡಿ. ಧರ್ಮ ಮಾರ್ಗವಾಗಿ ನಡಿಬೇಕಾ ವೀರ ಸ್ವರ್ಗನೂ ಸಿಗುತ್ತೆ, ಧರ್ಮವಾಗಿ ಯುದ್ಧ ಮಾಡಿದ್ರೆ ವೀರ ಸ್ವರ್ಗನೂ ಸಿಗುತ್ತೆ, ಧರ್ಮವಾಗಿ ನಡ್ಕೊಂಡು ಪುಣ್ಯಗಳನ್ನ ಮಾಡಿದ್ರೆ ಅಲ್ಲೂ ಒಂದು ಸ್ವರ್ಗ ಸಿಗುತ್ತೆ. ಧರ್ಮಕ್ಕೆ ಕಾಮಕ್ಕೆ ಅವಾಗೇನಾಗುತ್ತೆ, ಈ ಧರ್ಮ ಬಂದು ಕಾಮಕ್ಕೆ ಶೇಷವಾಗಿತ್ತು. ಆ ಕಾಮಕ್ಕೆ ಶೇಷವಾಗಿತ್ತು ಅಂದ್ರೆ ಅದ್ರ ಫಲವಾಗಿ ನಮಗೆ ಸಿಗೋದು ಇದೇನೆ ಅಂತ. ಇದ್ರಲ್ಲಿ ಏನಾಗುತ್ತೆ, ಇಲ್ಲಿಂದ ಹೇಳ್ತಾರೆ, ಇಲ್ಲಿ ಅದೇ ಧರ್ಮಗತಿಯಲ್ಲಿ ಸ್ಥಿರವಾಗಿ ನಿಂತು ಬಿಟ್ಬಿಟ್ಟಿದೆ. ಯಾವ್ದಂದ್ರೆ ಅದು ಎಲ್ಲ ಒಳ್ಳೇದೇ ಸಿಗ್ತಾ ಇದೆಯಲ್ಲ, ಅದಕ್ಕೆ ಸ್ಥಿರವಾಗಿ ನಿಂತು ಬಿಟ್ಟಿದೀವಿ. ಸುಂದರವಾದ ಸ್ತ್ರೀಯರು, ಹಂಸಗಮನೆಯರು, ಪ್ರಾಣಧಾರಣ ಮಾಡ್ಬೇಕಂತ ಮಡಲ್ ಬರೀತಾರಲ್ಲ. ಯಾಕಂದ್ರೆ ಅವ್ರ ಗಂಡನ್ನ ಬಿಟ್ಟಿರಕ್ ಇಷ್ಟ ಇಲ್ಲ, ಮಡಲ್ ಬರೀತಾರಲ್ಲ. ಇದು ಸರಿಯಾ ಅಂತ ಹೇಳಿದ್ರೆ ಅದು ಸರಿ ಅಂತ ದಕ್ಷಿಣ ಇದ್ರಲ್ಲಿ ಹೇಳಿದ್ರು ಅಂತ. ಅದನ್ನ ಇಲ್ಲಿ ಬೇಡ ಅಂತ ಹೇಳ್ತಾರೆ. ಏನಂದ್ರೆ ಅದನಯ್ಯಾಂ ತಿಳಿಯೋಂ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಮಣ್ಣು ಮಡ ನೆರಿಯೇ ವೇಂಡಿನೋ, ಉತ್ತರ ದಿಕ್ಕಿನಲ್ಲಿ ಅಂದ್ರೆ ಸಂಸ್ಕೃತ ವಡನೆರಿ ಅಂತ ಹೇಳ್ತಾರೆ ಅದಕ್ಕೆ. ಆ ಶಾಸ್ತ್ರದಲ್ಲಿ, ಉತ್ತರ ಶಾಸ್ತ್ರದಲ್ಲಿ ಮೊರೆ ಹೋಗ್ತೀವಿ. ಇದನ್ನು ಬೇಡ ಎನ್ನುವವರು ದಕ್ಷಿಣದ ರಾಜನಿಗೆ ಇದನ್ನು ಬೇಡ ಅಂತ ಯಾರಾದ್ರೂ ಹೇಳ್ತಾರೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಆ ಮಾರ್ಗನೇ ಇಷ್ಟ. ಯಾವ ಮಾರ್ಗ? ಅದೇ ಪುಣ್ಯವನ್ನ ಸಂಪಾದಿಸ್ಕೊಂಡು ಭೋಗಗಳನ್ನ ಅನುಭವಿಸೋದು ಅದೇ ಇಷ್ಟ. ಆಮೇಲೆ ಅವರು ಅರ್ಥವನ್ನ ಸಂಪಾದಿಸೋದು ಅದೇ ಇಷ್ಟ ಅಂತಿದ್ರೆ ಇರ್ಲಿ ಬಿಡಿ. ಆದ್ರೆ ದಕ್ಷಿಣ ರಾಜನಿಗೆ ಸೇರಿದ ಅಂತ ಶ್ರೀಗಂಧ ಇದೆಯಲ್ಲ, ಆ ಶ್ರೀಗಂಧದ ಕೊಳಂಬ, ಆ ವಾಸನೆ ಇದೆಯಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ. ಗಂಧವೇ ಇಲ್ಲ ಅಂತ ಹೇಳ್ತಾರಲ್ಲ, ಆತರ ಆ ವಾಸನೆಯ ಗಂಧ ತಿಳಿಯದವ್ರೆ ಸರಿ ಅಂತ. ಯಾಕಂದ್ರೆ ಅದ ರುಚಿ ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ. ಯಾರು ಇವರೆಲ್ಲ? ಇದು ವಡನೆರಿ, ಈ ಉತ್ತರ ಭಾರತದ ಶಾಸ್ತ್ರ ರೀತಿಯಾಗಿ ಹೇಳುವಂತ ಒಂದು ಒಳ್ಳೆ ಮಾರ್ಗದ ಫಲವನ್ನ ಇಷ್ಟಪಡದೆ ಇರೋ ಯಾರು ಇವರೆಲ್ಲ ಅಂತ ಹೇಳಿದ್ರೆ ಇವರೇನೆ. ಯಾರು ಅಂದ್ರೆ ನಿಶೈ ಕಿರಂಗಾದ ಗೋಪಾಲಕನ ಬೊಮ್ಮಲ್ಲಿ ಒಂದು ಕೊಳಲು ಮಾಡ್ಕೊಂಡಿರ್ತಾನಲ್ಲ ಬೆತ್ತದಲ್ಲಿ, ಆ ಬೆತ್ತದಲ್ಲಿ ಕೊಳಲು ಊದ್ತಾ ಇದ್ರೆ ಎಷ್ಟ್ ಚೆನ್ನಾಗಿರತ್ತೆ ಕೇಳಕ್ಕೆ. ಕೃಷ್ಣನ ನೆನಪೆಲ್ಲ ಬರುತ್ತಲ್ಲ, ಅದಕ್ಕೆ ಮನಸೋಲ್ದೆ ಇರೋರು ಇರಂಗಾದಾರ್, ಮನಸೋಲ್ದೆ ಇರೋರು ಅವರೆಲ್ಲ ಹಂಗೆ ಕಟ್ಟಿಬರುವಂತ. ಅಂದ್ರೆ ಅವ್ರಿಗೆ ಈ ಮಾರ್ಗ ಇಷ್ಟ ಇಲ್ಲ ಅಂದ್ರೆ ಈ ಭಕ್ತಿ ಮಾರ್ಗನೂ ಇಷ್ಟ ಇಲ್ಲ ಅಂತ ಅರ್ಥ. ಅದಕ್ಕೆ ನಿಶೈಕ್ ಇರಂಗಾದಾರ್, ಭಗವಂತನ ವೇಣುಗಾನ ಇದೆಯಲ್ಲ, ಆ ವೇಣುಗಾನ ಒಂದು ಅಪ್ರಾಕೃತವಾದ ವೇಣುಗಾರ. ನಾವೆಲ್ಲ ಪೆರಿಯ ಟಿವಿ ನಿಲ್ವಾಳು ನಂಗ ಮೀರಿದೋರ್ ಅದ್ಭುತಂ ಕೇಳಿರಂತ ಪೆರಿಯಾಳ್ವಾರ್ ಹೇಳ್ತಾರಲ್ಲ, ಅದ್ರಲ್ಲಿ ಕೇವಲ ಒಂದು ಕೊಳಲಿನ ನಾದದಿಂದ ಪಶು ಪಕ್ಷಿ ಪ್ರಾಣಿಗಳು ತಿರ್ಯಕಗಳು ಎಲ್ಲವೂ ಮನುಷ್ಯರು ಎಲ್ಲರೂ ಸೇರಿ ಹಾಗೆ ಅವಾಕ್ಕಾಗಿ ತಟಸ್ಥವಾಗಿ ನಿಂತು ಬಿಡ್ತಾರಂತೆ. ಜೀವ ಇರೋ ವಸ್ತುಗಳೆಲ್ಲ ಜೀವ ಇಲ್ದೇ ಇರೋ ವಸ್ತುಗಳ ತರ ನಿಂತಿರತ್ತಂತೆ. ಜೀವ ಇಲ್ದೇ ಇರೋ ವಸ್ತುಗಳೆಲ್ಲ ಜೀವ ಇರೋ ವಸ್ತುಗಳ ತರ ವ್ಯವಹರಿಸುತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಸ್ಥಿರವಾಗಿರೋ ಮರಗಳು ಕೊಂಬೆಗಳು ಕೂಡ ಚಾಚಿ ಈ ವೇಣುಗಾನವನ್ನ ಕೇಳ್ಬೇಕು ಅಂತ ಬಗ್ಗಿ ಕೃಷ್ಣನ ಹತ್ತಿರಕ್ಕೆ ಬರುತ್ತಂತೆ. ಅಸ್ಥಿರವಾಗಿರೋ ಬೆಟ್ಟಗಳೆಲ್ಲ ಅದನ್ನ ಆಲಿಸ್ಕೊಂಡು ಮನುಷ್ಯರು ಎಲ್ಲರೂ ಹಾಗೆ ಎಲ್ಲರೂ ಅದನ್ನ ಕೇಳಿ ಸಂತೋಷ ಪಡ್ತಾರೆ. ಅದು ಆಯನ್ ವೇಣುಗಳೇ. ಅದೇ ಇದು ಹುಲ್ಲನ್ನ ತಿಂತಾ ಇರತ್ತೆ, ಕಡೆವಾಳ್ ವழிಯೇ ಶೋರ ಅಂತ ಪೆರಿಯಾಳ್ವಾರ್ ಹೇಳ್ತಾರೆ. ಹುಲ್ಲನ್ನ ತಿಂದಿದ್ದು ನುಂಗು ಇಲ್ವಂತೆ. ಕೃಷ್ಣನ ಕೊಳಲು ಕೇಳ್ಬಿಟ್ಟು ಎಷ್ಟ್ ಚೆನ್ನಾಗಿದೆ ಅಂತ ಬಾಯಲ್ಲೇ ಹುಲ್ಲಿಟ್ಕೊಂಡು ಕಡೆವಾಳ್ ವழிಯ ಪಕ್ಕದಲ್ಲಿ ಬಾಯಿಂದ ಪಕ್ಕದಲ್ಲಿ ಹಂಗೆ ಅದು ಸೋರೋಗಿ ಬಿದ್ದೋಗ್ತಾ ಇದೆ ಅಂತೆ. ಅದನ್ನ ಕೂಡ ಗಮನಿಸ್ತಾ ಇಲ್ಲ ಯಾವುದು ಹಸುಗಳು ಕರುಗಳು. ಕೊಳಲಿನ ಗಾನವನ್ನ ಹಾಗೆ ಕೇಳ್ತಾ ಇವೆ. ಹೇಗಿದೆ ಅಂದ್ರೆ ಎಳಿದ ಚಿತ್ತಿರಂ ಪೋಲ್ ಇರಂದನ ಅಂತ ಹೇಳ್ತಾರೆ. ಬರೆದ ಚಿತ್ರಗಳ ತರ ಇತ್ತಂತೆ. ಒಂದ್ ಪೇಂಟಿಂಗ್ ಬರೆದ್ರೆ ಹೇಗಿರುತ್ತೋ ಹಾಗಿತ್ತಂತೆ. ಇವಕ್ಕೆಲ್ಲ ಜೀವ ಇದೆಯಾ ಇಲ್ವಂತ ಆತರ ಸ್ಟಿಲ್ ಆಗಿ ಸ್ಟ್ಯಾಚ್ಯೂ ತರ ನಿಂತ್ಕೊಂಡು ಆ ಕೊಳಲ್ ಕೇಳ್ತಾ ಇತ್ತು. ಅಂತ ಒಂದು ದಿವ್ಯ ಗಾನ, ಭಗವಂತನ ಗಾನವನ್ನ ಕೇಳದೆ ಇರೋರು ನಿಶೈಕ್ ಇರಂಗಾದ ಎಲ್ಲ ಪಾಪಿಗಳು ಅಂತ ಹೇಳ್ತಾರೆ ಇವರು. ಯಾರು? ತಿರುಮಂಗಿ ಆಳ್ವಾರು. ಭಗವಂತನ ಕೊಳಲ ಗಾನವನ್ನ ಕೇಳಿ ಅನುಭವಿಸಿ ಅದನ್ನ ಇಷ್ಟಪಡದೆ ಇರೋರು, ಇರಂಗಾದ ಮನಸ್ಸು ಕರಗದೆ ಇರೋರು, ಅಂತವ್ರಿಗೆ ಇದೆಲ್ಲ ಇಷ್ಟ ಆಗತ್ತೆ. ಅರ್ಥ ಮತ್ತೆ ಕಾಮ ಅದೆಲ್ಲ ಅವ್ರಿಗೆ ಅದೇ ಇಷ್ಟ ಆಗತ್ತೆ ಅಂತ. ಮಾಲ್ ವಿಡಗಿನ್ ಮಣ್ಣು ಮಣಿಪುಲಂಬ ಅದನ್ನ ಹೇಳ್ತಾರೆ. ಮಾಲ್ ವಿಡಗಿನ್ ಮಣ್ಣು ಮಣಿಪುಲಂಬ ವಾಡಾದಾರ್. ಎತ್ತುಗಳು ವಾಪಸ್ ಬರ್ತಾ ಇರ್ಬೇಕಾದ್ರೆ
ಗಂಟೆಗಳು ಕಟ್ಟಿರ್ತಾರೆ. ಯಾವ್ದಕ್ಕೆ? ಕೊಂಬುಗಳಿಗೂ ಗೆಜ್ಜೆ ಕಟ್ಟಿರ್ತಾರೆ, ಕತ್ತಿಗೂ ಗಂಟೆ ಕಟ್ಟಿರ್ತಾರೆ. ಅದೆರಡು ಸಿಂಕ್ರನೈಸ್ ಆದ ಹೀಗೆ ತಲೆ ಹೀಗೆ ಮಾಡ್ಕೊಂಡು ಬರ್ತಾ ಇರುತ್ತಲ್ಲ, ಅದೊಂದು ಸ್ಪೆಷಲ್ ಸೌಂಡ್ ಅದು. ಗೋಪಾಲರಿಗೆ ಒಂದು ತುಂಬಾ ಉತ್ತೇಜನ ಕೊಡುವಂತ ಸೌಂಡು. ಆ ಗೋಪಾಲಕರ ಆ ಸೌಂಡ್ ಅನ್ನ ನಾವು ಕೇಳಿದಾಗ ನಾವು ಗೋಕುಲದಲ್ಲಿ ಹೋಗ್ಬಿಡ್ಬೇಕು. ಆತರ ಮಾಲ್ ವಿಡೈ ಮಣ್ಣು ಮಣಿಪುಲಂಬ ಮಾಡ ಮನಸ್ಸು ಕರಗದೆ ಇರೋರು ಏನು ಪ್ರಯೋಜನ? ಅವ್ರಿಗೆ ಇದೆಲ್ಲ ಯಾವ್ದು ರುಚೋಲ್ಲ ಅಂತ ಹೇಳ್ತಾರೆ. ಉಂಬರ್ವಾಯ್ ತೊನ್ನಂ ಮದಿ ಮುಹತ್ತ ತೂನಿಲ ನೀರ್ನೆರುಪಿಲ್. ಆಕಾಶವನ್ನ ಮುಟ್ಟೋ ಆ ಬೆಳದಿಂಗಳು ಇದೆಯಲ್ಲ, ಹಿಂಗೆ ಆ ಚಂದ್ರಕಿರಣಗಳು ಎಷ್ಟು ಚೆನ್ನಾಗಿರೋದು, ಆಹ್ಲಾದಕರವಾಗಿರುತ್ತೆ. ಆದ್ರೆ ಅಂತ ಆಹ್ಲಾದಕರವಾದ ಬೆಳದಿಂಗಳು ಮೈಗೆ ಹಿತವಾಗಿಲ್ವಂತೆ, ಅಗ್ನಿ ಸುಡೋ ತರ ಇತ್ತಂತೆ. ಆತರ ಅಗ್ನಿ ಸುಡೋ ತರ ಇದ್ದ. ಉಂಬರ್ವಾಯ್ತು ಮದಿಮುಹತ್ತು ತೂನಿಲಾನಿ ನೆರುಪಿಲ್, ಅದನ್ನ ನೆರುಪು ಅಂತ ಹೇಳ್ತಾರೆ. ಅದನ್ನ ತಮ್ಮುಡಲು ವೇವತ್ತಳವಾದ, ಅವ್ರ ಮೈ ಅದನ್ನ ಸುಡ್ತಾ ಇದ್ರೆ ಕೂಡ ಅವ್ರಿಗೇನು ಅನ್ಸೋದೇ ಇಲ್ವಂತೆ. ಅಂದ್ರೆ ಬೆಳದಿಂಗಳು ಆತರ ಇರ್ಬೇಕಾದ್ರೆ ಕೂಡ ಭಗವಂತನ ನೆನಪು ಬರ್ದೇ ಇದ್ದಾಗ ಆ ಬೆಳದಿಂಗಳು ಹೇಗೆ ನಾವು ಇವಾಗೆಲ್ಲ ನೋಡಿದೀವಲ್ಲ, ವಿರಹದಲ್ಲಿ ಇರ್ಬೇಕಾದ್ರೆ ಅದ ಮೈ ಸುಡೋ ತರ ಇರ್ಬೇಕು. ಆ ಸುಡ್ತಾ ಹಾಗೆ ಮೈ ಸುಡದೇ ಇರೋರು ಅಂದ್ರೆ ಏನು ಅವ್ರಿಗೆ ಇದೇ ಇಲ್ಲ ಅಂತ, ಅನಿಸಿಕೆಗಳೇ ಇಲ್ಲ ಅಂತ, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ, ಆತರ ಏನು ಇಲ್ಲದೆ ಇರೋರು ಅಂತ. ಹಾಗೆ ತಮ್ಮುಡಲುಂ ವೇವತ್ತಳವ ಕಾಮವೇಳ್ಮನ್ನುಂ ಶಿಲೈವಾಯ್, ಇಲ್ಲಿಂದ ಹೇಳ್ಕೋಬೇಕು. ಕಾಮವೇಳ್ಮನ್ನುಂ ಶಿಲೈವಾಯ್ ಮಲರ್ವಾಳಿ ಕೋತಯ್ಯ. பொன்னெடுவீதி புகாத ಶಿಲೈವ ಅಂತ ಹೇಳಿದ್ರೆ ಈ ಕಾಮನ ಹೂ ಬಾಣಕ್ಕೆ ಇದೆಯಲ್ಲ, ಅವನು ಮನ್ಮಥ ಯಾವಾಗ್ಲೂ ಒಂದು ಹೂ ಬಾಣ ಬಿಡ್ತಾನೆ. ಆ ಮನ್ಮಥನ ಹೂ ಬಾಣ ಬಿಟ್ಟಾಗ ಮನ್ಮಥನ ಹೂವ ಸುಂದರ ಹೆದ್ದಾರಿ ಯಾವುದು ಅಂತ ಹೇಳಿದ್ರೆ ಒಲವಿನ ಹೆದ್ದಾರಿ. ಮಡಲ್ ಬರೀದೇ ಇರೋರು ನಾಯಕಿಯ ಪ್ರೇಮಕ್ಕೆ ಪರವಶ ತೋರ್ತದೆ. ಅಂದ್ರೆ ಇದನ್ನ ಇಷ್ಟು ಭಗವಂತನನ್ನ ಆಕರ್ಷಣೆ ಮಾಡಿ ಒಂದು ಹೂಬಾಣ ನಮ್ಗೆ ಬಿಡ್ತಾ ಇರ್ಬೇಕಾದ್ರೆ ಅವನ ದಾರಿಯಲ್ಲಿ, ಆ ಹೆದ್ದಾರಿಯಲ್ಲಿ ಮಡಲ್ ಬರೀದೇ ಇರ್ತಾರೆ, ಯಾರಾದ್ರೂ ಬರ್ದೇ ಬರೀತಾರೆ. ನಮ್ಮನ್ನ ಆಕರ್ಷಣೆ ಮಾಡಿ ಅಂತ ಹೇಳ್ಕೊಂಡು ಬರ್ದೇ ಬರೀತಾರೆ ಎಲ್ಲಾರು. ಆತರ ಯಾರು ಅವರೇನೆ, ಇವರೆಲ್ಲಾನೇ ಈ ಅರ್ಥ ಮತ್ತೆ ಕಾಮ ಇರುತ್ತಲ್ಲ ಅದ್ರ ಹಿಂದೆ ಹೋಗ್ತಾರೆ ಹೊರತು ಮೋಕ್ಷ ಅವರು ಆರಿಸೋದಿಲ್ಲ ಅಂತ ಹೇಳ್ತಾರೆ. ಪೊನ್ನೆಡು ವೀದಿ ಪುಹಾದಾರ್ ಅಂದ್ರೆ ಇದು ಪೊನ್ನುಲಹಂ ಅನ್ನೋದು ಮೋಕ್ಷ, ಆ ಪೊನ್ನೆಡು ವೀದಿ ಭಗವಂತನ ದಾರಿಯಲ್ಲಿ ಅವರು ಹೋಗಲ್ಲ ಅಂತ ಹಾಗೆ ನಾವು ಕೂಡ ಅರ್ಥ ಮಾಡ್ಕೊಳ್ಬೋದು. ತಂಪೂವಣೈ ಮೇಲ್ ಚಿನ್ನ ಮಲ ಕುಡಿಲು ಮಲ್ ಕುಲಮುಂ ಮುಲೆಯುಂ. தம்பூவனை மேல் சின்ன மலர் குழலும் மல்குலும் மென்முலையும் என்னிடவாடை தடவதாம் கண் துயிலும். என்னிடவாடை தடவதாம் கண் துயிலும். பொன்னனையார் பின்னும் திருவுருக, பொன்னனையார் பின்னும் திருவுருக. ஓர் வேந்தன் தன்னுடைய தாதை பணியால் அரசொழிந்து. ஓர் வேந்தன் தன்னுடைய தாதை பணியால் அரசொழிந்து. பொன்னகரம் பின்னே புலம்பவலம் கொண்டு. பொன்னகரம் பின்னே புலம்பவலம் கொண்டு. மண்ணும் வளநாடு கைவிட்டு. மண்ணும் வளநாடு கைவிட்டு. தன் பூவனை மேல் சின்ன மலர் குழலும் அல்குலமும் மென்முலையும் மின்னிளவாடை தடவதாம் கண் துயிலும். பொன்னனையார் பின்னும் திருவுருக, போர் வேந்தன் தன்னுடைய தாதை பணியால் அரசொழிந்து. பொன்னகரம் பின்னே புலம்ப வலம் கொண்டு.
மண்ணும் வளநாடு கைவிட்டு தம் பூவனை மேல் சின்ன மலர் குழலும் மல்குலும் மென்முலையும் இந்நிலவாடை தடவதாம் கண் துயிலும் பொன்னனையார் பின்னும் திருவுருக போர் வேந்தன் தன்னுடைய தாதை பணியால் அரசொழிந்து பொன்னகரம் பின்னே புலம்ப வலம் கொண்டு மண்ணும் வளநாடு கைவிட்டு. ಇಲ್ಲಿಂದ ಮುಂದಕ್ಕೆ ನಾವು ಇದನ್ನ ಗಮನಿಸ್ಬೇಕು. ಮೂರ್ನಾಲ್ಕು ದೃಶ್ಯಗಳನ್ನ ಅಂದ್ರೆ ಅನೆಕ್ಡೋಟ್ಸ್ ತರ ಕಥೆಗಳ ತರ ನಮ್ಗೆ ಹೇಳ್ತಾರೆ. ಯಾರು ಭಗವಂತನ ಹಿಂದೆ ಹೋಗಿ ನಾಚಿಕೆ ಬಿಟ್ಟು ಎಲ್ರು ನೋಡೋ ತರನೇ ಒರೆಸ್ಬಿಟ್ರಲ್ಲ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಹೇಗೆ ಅಂದ್ರೆ ಭಗವಂತನ ಮೇಲೆ ಪ್ರೀತಿ, ಇದು ಭಗವಂತನ ಮೇಲೆ ಪ್ರಿಯಕರನ ಮೇಲೆ ಅಂತ ಇಟ್ಕೊಳ್ಬಹುದು. ಮಡಲು ಊರೋದು ಯಾವಾಗ್ಲೂ ಪ್ರಿಯಕರನಿಗೆ ಗಂಡನಿಗೆ ಸಂಬಂಧಪಟ್ಟಿದ್ರೆ ಕೂಡ. ಯಾರೋ ಒಬ್ರು ಇಬ್ರು ಆನ್ ಆಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ನೋಡ್ಕೊಳ. ಬಹುಶಃ ವನಮಾಲ ಅನ್ಸುತ್ತೆ. ಆಡಿಯೋ ಆಫ್ ಮಾಡಿದ್ರೆ ಬಿಡಿ. ಓಕೆ, ಇಲ್ಲಿ ಏನಂತ, ಇಲ್ಲಿ ಮೊದಲು ಶ್ರೀರಾಮನ ಕಥೆಯನ್ನ ಹೇಳ್ತಾರೆ, ಆಮೇಲೆ ವಾಸವದತ್ತೆ ಅಂತ ಹೇಳಿದ್ರೆ ವೇಗವತಿ ಕಥೆ ಹೇಳ್ತಾರೆ, ಆಮೇಲೆ ಒಬ್ಬೊಬ್ರದ ಹಾಗೆ ಕಥೆಗಳನ್ನ ಹೇಳ್ಕೊಂಡು ಇವರೆಲ್ಲರೂ ಹೇಗೆ ಮಡಲೂರೋದು ಅಂತ ಹೇಳಿದ್ರೆ ಲೋಕಕ್ಕೆ ಗೊತ್ತಾಗೋ ತರ ಗಂಡನ ಹಿಂದೆ ಹೋದ್ರು, ಪ್ರಿಯಕರನ ಹಿಂದೆ ಹೋದ್ರು. ಅವರೆಲ್ಲ ಮಾಡಿದ್ ಸರಿ ಆದ್ರೆ ನಾನ್ ಮಾಡೋದು ಸರಿ ಅನ್ನೋ ತರ ಸಮಜಾಯಿಸಿ ಪಡ್ಕೊಳ್ತಾರೆ ಯಾರು, ತಿರುಮಂಗಿ ಆಳ್ವ. ಅದಕ್ಕೋಸ್ಕರ ಹೇಳ್ತಾರೆ ತಮ್ಮ ಪೂವಣೈ ಮೇಲ್, ಅವರು ತಮ್ಮ ಸಿಂಹಾಸನದ ಹಂಸತೂಲಿಕ ತಲ್ಪದ ಮೇಲೆ ಶಿನಮಲರ್ ಕುಳಲ್ ಮಲ್ ಅಲ್ಕುಲಂ ಮೆನ್ಮುಲಯುಂ, ಅವರು ಸೀತೆಯೊಂದಿಗೆ ಸುಖವಾಗಿ ಹಂಸತೂಲಿಕ ತಲ್ಪದಲ್ಲಿ ಇನ್ನಿಳವಾಡೈ ತಡವತಾಂ ಕಣ್ತುಯಿಲಂ, ಹಾಗೆ ನಿಧಾನಕ್ಕೆ ಪರಿಮಳ ಭರಿತವಾದ ಗಾಳಿ ಬೀಸ್ತಾ ಇರುವಾಗ ನಿದ್ದೆ ಮಾಡ್ತಾ ಇದ್ರಂತೆ. ಪೊನ್ನನೆಯಾರ್ ಪಿನ್ನುಂ ತಿರೂರಹ, ಯಾರು ಪೊನ್ನನೆಯಾರ್ ಅಂತ ಹೇಳಿದ್ರೆ ಇದು ಯಾರಾದ್ರೂ ಈ ದೃಶ್ಯವನ್ನ ನೋಡಿದ್ರೆ ಅಷ್ಟು ಆಸೆ ಪಡುವಂತದ್ದೇನೆ ಆ ಮಾರುತ ಇಷ್ಟಪಡ್ಬೇಕಾಗಿದ್ದು. ಹಾಗಿರ್ಬೇಕಾದ್ರೆ போர் வேந்தன் தன்னுடைய தாதை பணியால் அரசொழிந்து, போರ್ ವೇಂದನ್ ಅಂತ ಹೇಳಿದ್ರೆ ಇವರು ಶ್ರೀರಾಮ ಇದಾನಲ್ಲ, ಅವನು ತನ್ನುடைய ತಾದೆ ಅವ್ರ ತಂದೆ ಹೆಸರು ಕೇಳಿ ಪಣಿಯಾಲ್ ಅರಸೊಳಿಂದ ರಾಜ್ಯವನ್ನ ತೋರಿತಾನೆ. ಅರಸೊಳಿಂದ ಪೊನ್ನಹರಂ ಪಿನ್ನೆ ಪುಲಂಬವಲಂ ಕೊಂಡೆ, ಪೊನ್ನಹರಂ ಅಂದ್ರೆ ಇಡೀ ಅಯೋಧ್ಯ ಜನರೇ ಅಳ್ತಾರಂತೆ. ಪಿನ್ನೆ ಪುಲಂಬ, ಬೇಡ ಬೇಡ ರಾಮ ಹೋಗ್ಬೇಡ ಅಂತ ಅವ್ನ ಹಿಂದೆನೆ ಓಡ್ ಬರ್ತಾರಂತೆ. ವಲಂಕೊಂಡೆ, ಇವನ್ ಹೋದ್ ಕಡೆ ಎಲ್ಲ ಅವ್ನ ಹಿಂದೆನೆ ಹಿಂಬಾಲಿಸ್ಕೊಂಡ್ ಬರ್ತಾರಂತೆ. ಮಣ್ಣುಂ ಒಳನಾಡು ಕೈವಿಟ್ಟೆ, ಆದ್ರೂ ಕೂಡ ಅವರೆಲ್ಲ ಹಿಂದೆ ಬರ್ತಾ ಇದಾರಂತೆ. ವಾಪಸ್ ಅಯೋಧ್ಯೆಗೆ ಹೋಗ್ಬಿಡ್ಲಿಲ್ಲ ಶ್ರೀರಾಮ, ಕಾಡಿಗೆ ಹೋಗ್ತಾನೆ. ಆ ಒಳನಾಡು ಅಂತ ಹೇಳಿದ್ರೆ ಸದಾ ಸಮೃದ್ಧಿಗೊಳ್ತಾ ಇರುವಂತ ಅಯೋಧ್ಯೆಗೆ ಯಾವತ್ತೂ ಒಂಥರ ಕೇಡಂತ ಬಂದಿರ್ಲಿಲ್ಲ. ಅದು ನೋಡಿ ಯಾವಾಗ ಅಂದ್ರೆ ಎಷ್ಟೋ ಹಲವಾರು ವರ್ಷಗಳಿಂದ ಒಂದು ರಾಮ ಮಂದಿರ ಆಗ್ಲಿಲ್ಲ, ಅವಾಗ್ಲೇ ಕೇಡ್ ಬಂದಿದ್ದು. ಒಂದು 500 ವರ್ಷದಿಂದ ಕೇಡ್ ಬಂತೆ ಹೊರತು ಅಯೋಧ್ಯದಲ್ಲಿ ರಾಜ್ಯ ಆಳ್ತಾ ಇದ್ದಾಗ ಯಾವತ್ತೂ ಅದಕ್ಕೆ ಕಷ್ಟಕಾಲ ಅಂತ ಬಂದಿರ್ಲಿಲ್ಲ. ಒಳನಾಡು ದಿನ ದಿನಕ್ಕೆ ಅದು ಸಮೃದ್ಧಿ ಆಗ್ತಾನೆ ಇತ್ತು. ಕೈ ಬಿಟ್ಟು ಆ ಸಮೃದ್ಧಿ ಆಗ್ತಾ ಇರೋ ರಾಜ್ಯವನ್ನ ಕೈ ಬಿಟ್ಟು ಹೊರಟೋಗ್ತಾನಂತ. ಎಲ್ಲಿಗೆ? ಕಾಡಕ್ಕೆ ಹೋಗ್ತಾನೆ. ಇಲ್ಲಿಂದ ಹೇಳ್ಕೊಳ್ಳೋಣ. மாத்திரங்கள் மின்னுருவில் விண்டே திரிந்து வெளிப்பட்டு, மாத்திரங்கள் மின்னுருவில் விண்டே திரிந்து வெளிப்பட்டு, கல் நிறைந்த தீந்து களை உடைந்து கால் சுழன்று, கல் நிறைந்து தீந்து களை உடைந்து கால் சுழன்று, இன்னும் திரை வழித்து பேயே திரிந்துலவா, பின்னும் திரை வயிற்று பேயே திரிந்துலவா, பொன்னவிலும் வெம் காணத்தூடு, கொல்லவிலும் வெம் காணத்தூடு, மாத்திரங்கள் மின்னுருவில் விண்டே திரிந்து வெளிப்பட்டு,
கல் நிறைந்து தீண்டு களை உடைந்து கால் சுழன்று பின்னும் திரை வைத்து பேயே திரிந்துலவா பொன்னவிலும் வெண் காணத்தோடு மாத்திரங்கள் மின்னுருவில் விண்தே திரிந்து வெளிப்பட்டு கல் நிறைந்து தீர்ந்த களை உடைந்து கால் சுழன்று பின்னும் திரை வயிற்று பேயே திரிந்துலவா கொல்னவிலும் வெம் ಕಾಣತ್ತೂಡು. ದಂಡಕಾರಣ್ಯಕ್ಕೆ ರಾಮ ಹೊರಟು ಬಿಟ್ಟ. ಯಾವಾಗ ಒಳನಾಡು ಕೈ ಬಿಟ್ಟ ಕಾಡಿಗೆ ಹೋಗ್ತಾನೆ. ಮಾತಿರಂಗಳ್ ಮಿನ್ನುರುವಿನಿ ವಿಂತೆ ತಿರಿಂದು வெளிಪಟ್ಟು ಅಲ್ಲಿ ಹೇಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವೃಕ್ಷಗಳು ಆಕಾಶವನ್ನ ಮುಟ್ತಾ ಇತ್ತಂತೆ. ಅಲ್ಲಿ ಏನು ಸೂರ್ಯನ ಕಿರಣನೇ ನೆಲಕ್ಕೆ ತಾಗ್ತಾ ಇರ್ಲಿಲ್ಲ, ಬರೀ ಕತ್ತಲ ತರ ಇತ್ತಂತೆ ದಂಡಕಾರಣ್ಯ. ಕಲ್ ನೀರಿಂದ ತೀಂದ ಕಲ್ಲು ಬರೀ ಮೊನಚಾದ ಚೂಪಾಗಿರೋ ಕಲ್ಲುಗಳು ಕಳೆ ಉಡೈಂದು ಕಾಲ್ ಸುಳೆಂದ್ರೆ ಕಾದ್ ಹೋಗಿತ್ತಂತೆ. ಅದೆಲ್ಲಾನು ಬಿಸಿಲು ಬಿದ್ದು ಒಂದ್ ಕಡೆ ಕಾಡಲ್ಲಿ ಮರಗಳಿಲ್ದೇ ಇರೋ ಕಡೆನಲ್ಲಿ ಆ ಕಲ್ಲೆಲ್ಲ ಚೂಪಾಗಿ ಕಾದೋಗಿ ಕಾಲಿಟ್ರೆ ಹಾಗೆ ಒಡೆದ್ಬಿಟ್ಟು ರಕ್ತ ಸುರಿಯೋ ತರ ಆಗ್ತಾ ಇತ್ತಂತೆ. ಕಾಲ್ ಸುಳೆಂದ್ರೆ ಪಿನ್ನೊಂ ತಿರೆವೈತ್ ಪೇಯೇ ತಿರಿಂದುಲವಾ ತಿಂದ ಕಳೆ ಉಡೈಂದು ಅಂದ್ರೆ ಕಳೆ ಉಡೈಂದು ಅಂತ ಹೇಳಿದ್ರೆ ಈ ಕಲ್ಲಿನ ಶಾಖಕ್ಕೆ ಅಲ್ಲಿ ಸುತ್ತಲೂ ಬಿದಿರುಗಳಿರತ್ತಲ್ಲ, ಆ ಬಿದಿರುಗಳೆಲ್ಲ ಸೀಳ್ಕೊಂಡ್ಬಿಟ್ಟಿತ್ತಂತೆ. ಆ ಬಿದಿರುಗಳೆಲ್ಲ ಸೀಳ್ಕೊಂಡು ಕಾಡಿಗಿಚ್ಚಾಗ್ಬಿಡುತ್ತೆ. ಅದನ್ನ ಕಡೈ ಉಡೈಂದು ಕಾಲ್ ಸುಳೆಂದ್ರ ಪಿನ್ನೊಂ ತಿರುವೈ ಅಲ್ಲೆಲ್ಲ ಅದೆಲ್ಲ ಕಾಡ್ಗಿಚ್ಚಿಗೆ ಎಲ್ಲ ಹತ್ಕೊಂಡು ಎಲ್ಲ ಶಾಖಮಯವಾಗ್ಬಿಟ್ಟಿತ್ತಂತೆ. ಆ ಬಿಸಿಲಿಗೂ ಆ ಬಿದಿರೆಲ್ಲ ಒಡೆದು ಅದೆಲ್ಲ ಹತ್ಕೊಂಡಿರೋದಕ್ಕೂ ಪಿನ್ನು ಕಾಡು ಎಷ್ಟು ದಟ್ಟವಾಗಿತ್ತು, ಎಷ್ಟು ದಾರುಣವಾಗಿತ್ತು ಅನ್ನೋದನ್ನ ವರ್ಣಿಸ್ತಾರೆ ಇಲ್ಲಿ. ಪಿನ್ನೊಂ ತಿರೆವಳಿತ್ತು ಪೇಗೆ ತಿರಿಂದುಲವಾ ಅಲ್ಲಿ ಬೇರೆ ಯಾರು ಸಂಚಾರಕ್ಕೆ ಯೋಗ್ಯವಾಗೇ ಇರ್ಲಿಲ್ವಂತೆ ಆ ಕಾಡು. ಈ ಪೈಶಾಚಿಕಗಳು ಯಕ್ಷಗಳು ಯಾವ್ದಾದ್ರು ಓಡಾಡ್ತಾ ಇದ್ವಿ ಹೊರತು ಬೇರೆ ಯಾರು ಮನುಷ್ಯರು ಓಡಾಡಕ್ಕೆ ಲಾಯಕ್ಕಾಗಿರ್ಲಿಲ್ಲ ಆ ಜಾಗ. ಆತರ ಇತ್ತು. ಕೊನ್ನವಿಲಂ ವೆಂಕಾನತ್ತೂಡಂ ಕೊನ್ನವಿಲಂ ಅಂತ ಹೇಳಿದ್ರೆ ಯಾರು ತಲೆ ಹೊಡೆದು ಯಾರು ಸತ್ರು ಏನು ಕೇಳೋರಿರ್ಲಿಲ್ಲ ಅಲ್ಲಿ. ಆತರ ಒಂದು ಪೈಶಾಚಿಕವಾದ ಒಂದು ಶಬ್ದ, ಆ ಪೈಶಾಚಿಕವಾದ ಒಂದು ದೃಶ್ಯ ಅದಿತ್ತು. ವೆಂಕಾನತ್ತೂಡು, ವೆಂ ಅಂದ್ರೆ ಬೆಂದೋಗ್ತಾ ಇತ್ತಂತೆ ಆ ಕಾಡು. ಬೆಂಗಾಡು ಅಂತ ಹೇಳ್ತಾರಲ್ಲ ಅದು, ಹತ್ತು ಉರಿದು ಬೆಂಗಾಡು, ಎಲ್ಲ ಹಸಿರುಗಳೇ ಏನು ಕಾಣ್ತಾ ಇರ್ಲಿಲ್ಲ ಬೆಂಗಾಡು. ಅದನ್ನ ಇಲ್ಲಿ ಮುಂದೆ ಹೋಗೋಣ. ಕೊಡೊಂ ಕದಿರೋನ್ ತುನ್ನು வெயில் வருத்த வெம்பரல் மேல் பஞ்சடியால் கொடும் கதிரோன் துண்ணவையில் வருத்த வெம்பரல் மேல் பஞ்சடியால் மன்னனிராமன் பின் வைதேகி என்றுரைக்கும் மன்னன் இராமன் பின் வைதேகி என்றுரைக்கும் அந்த நடைய வணங்கு நடந்திலளே அன்ன நடையாணங்கு நடந்திலரே கொடுங்கதிரோன் துண்ணுவையில் வருத்த வெம்பரல் மேல் பஞ்சடியால் மன்னனிராமன் பின் வைதேகி என்றுரைக்கும் அன்ன நடைய அடங்கு நடந்திலளே. கொடும் கதிரோன் துண்ணுவையில் வருத்த வெம்பரல் மேல் பஞ்சடியால் மன்னன் இராமன் பின் வைதேகி என்றுரைக்கும் அன்ன நடையானங்கு நடந்திலலே. ದೇವತೆಗಳಿಗಿಂತ ಮಿಗಿಲಾದ ಸಮಾನಾಗಿರುವಂತ ಸೀತಾದೇವಿ ತ್ರಯಾಣಾಂ ಭರತಾದೀನಾಂ ಭ್ರಾತೃಣಾಂ ದೇವತಾಚಯ ಅಂತ. ಹೇಗೆಂದ್ರೆ ಎಲ್ಲ ದೇವತೆಯಾಗಿದ್ರು ಕೂಡ ಶ್ರೀರಾಮನಿಗೆ ಮನಕ್ಕಾಂತೆ. ಯಾರು ಎಲ್ಲರಿಗೂ ಸೀತೆ ದೇವತೆನೆ, ಆದ್ರೆ ಶ್ರೀರಾಮನಿಗೆ ಮನಕ್ಕಾಂತೆ. ಅಂತ ಮನಕ್ಕಾಂತೆ ಎಂತ ಕಾಡಲ್ಲಿ ಬರ್ತಾಳೆ ಅಂದ್ರೆ ಬೆಂಗಾಡು ಅಂತ ಆಗ್ಲೇ ಹೇಳಿದಲ್ಲ, ವೆಂಕಾನತ್ತೂಡು ಅಂತ. ಕೊಡುಂ ಕದಿರೋನ್ ತುಂಬಾ ಪ್ರಖರವಾದ ಬಿಸಿಲಿಗೆ ಆ ಕಲ್ಲುಗಳೆಲ್ಲ ಕಾದ್ ಹೋಗ್ಬಿಟ್ಟಿತ್ತಂತೆ. ತುನ್ನು ಬೆಯಿಲ್ ಬರುತ್ತ ಕಾದೋಗಿ ಒಡೆದು ಆ ಚಿನ್ನು ಸ್ವಲ್ಪ ಚೂಪಾಗ್ಬಿಟ್ಟಿತ್ತಂತೆ ಅದೆಲ್ಲ. ವೆಂಪರಲ್ ಮೇಲ್ ಪಂಜಡಿಯಾಲ್
ಹತ್ತಿ ತರ ಇತ್ತಂತೆ, ಮೃದುವಾಗಿ ಅವಳು ಆ ಕೋಮಲವಾಗಿರೋ ಪಾದಗಳನ್ನ ಅದ್ರ ಮೇಲೆ ಇಟ್ಕೊಂಡು ನಡ್ಕೊಂಡು ಬಂದಂತೆ. ಮನ್ನನಿರಾವನ್ ಪಿನ್ ವೈದೇಹಿ ಎಂದುರೆಕ್ಕುಂ. ಮನ್ನನ್ ಕಾಡಲ್ಲಿದ್ರೆ ಕೂಡ ಅವನು ಮನ್ನನ್ನೇ. ನಾವು ಹೇಳ್ತಾವಲ್ಲ, ಹೇಗೆ ಸುಗ್ರೀವನ್ನ ಕಾಪಾಡ್ದ, ವಾಲಿನ ಕೊಂದ, ಇದಕ್ಕೇನ್ ಅಧಿಕಾರ ಇತ್ತು ಅಂತ ಕೇಳಿದ್ರೆ, ವನವಾಸಕ್ಕೆ ಹೋಗು ಅಂತ ಹೇಳಿದ್ರೆ ಹೊರತು ಅವನು ಕಾಡಲ್ಲಿದ್ರು ರಾಜಾನೇ. ಅಷ್ಟೇ ಅಲ್ಲ, ಕಾಡಲ್ಲಿ ಭರತ ಅಕಸ್ಮಾತ್ ರಾಜ್ಯಭಾರ ಮಾಡ್ತಾ ಇದ್ರೆ ಅವನ ಸಹಾಯ ಮಾಡ್ಬೇಕಾಗಿರೋದು ಇವನ್ ಕರ್ತವ್ಯನೇ. ಕಾಡಲ್ಲಿ ಒಂದು ಅಚಾತುರ್ಯನ ಅಥವಾ ಒಂದು ಅನ್ಯಾಯ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿಯಾಗಿ ಕೋಸಲ ದೇಶದ ರಾಜಕುಮಾರರು ಕಾಡಲ್ಲಿ ಬೇಟೆಯಾಡಕ್ ಬಂದ್ರು ಸರಿ, ಅಲ್ಲಿ ವನವಾಸಕ್ಕೆ ಬಂದಿದ್ರು ಸರಿ, ರಾಜಾನೇ. ಆತರ ಅಲ್ಲಿ ಮನ್ನನಿ ರಾಮನ್ ಅಂತ ಅದಕ್ಕೆ ಅಲ್ಲಿ ಪದ ಹಾಕರು. ಅಂತ ರಾಮನ ಹಿಂದೆ ಹೋಗ್ಲಿವೆ ವೈದೇಹಿ, ಭೋಗಗಳನ್ನ ಅನುಭವಿಸ್ಕೊಂಡು ಅರಮನೆಯಲ್ಲಿ ಏನು ಇದ್ದು ಬಿಡ್ಲಿಲ್ಲ. ರಾಮ ಹಿಂದೆನೆ ಹೋಗ್ತೀನಿ ಅಂತ ಹಠವಾಗಿ ಅವಳು ಹೋದ್ಲಿ. ಅನ್ನ ನಡೆಯ ಅಣಂಗ ನಡಂದಿನಳೇ, ಅವಳು ಹೋಗ್ಲಿಲ್ವಾ? ಅವಳು ಅಣ್ಣ ನಡೆಯ ಹಂಸಗಮನ, ಅವಳು ಅಷ್ಟು ಚೆನ್ನಾಗಿ, ಅಷ್ಟು ಮೃದುವಾಗಿ ಕಾಲಿನವಳು, ಅಷ್ಟು ಕೋಮಲ ಸ್ವರೂಪದವಳು. ಅವಳು ಇವ್ನ ಹಿಂದೆ ನಡ್ಕೊಂಡು ಹೋಗ್ತಾಳಂದ್ರೆ ಹೋಗ್ಲಿಲ್ವೇ? ಅದೇ ತರ ನಾನು ಭಗವಂತನ ಆರಿಸ್ಕೊಂಡು ಹೋಗ್ತೇನೆ. ಇಲ್ಲಿ ಪರಕಾಲ ನಾಯಕಿಯ ಸ್ಥಿತಿಯನ್ನ ನಾವು ತಿಳ್ಕೊಳ್ಬೇಕು. ಪರಕಾಲ ನಾಯಕಿಯಿಂದ ಎಲ್ಲರೂ ಮುದಲಿಸ್ತಾರೆ, ಎಲ್ಲರೂ ಅವಳು ತಪ್ಪು ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾಗ ಅವಳು ಹೇಳಿದ, ನೋಡ, ಅಂತ ರಾಮನ ಹಿಂದೆನೆ ಸೀತೆ ಹೋಗ್ಲಿಲ್ವಾ, ಹಾಗೇನೆ ನಾನು ಭಗವಂತನನ್ನ ಹುಡ್ಕೊಂಡು ಹೋಗ್ತೀನಿ, ಮಡಲ್ ಊರ್ತೀನಿ ಅಂತ ತನಗೆ ಸಮಜಾಯಿಸಿ ಹೇಳ್ಕೊಳ್ಳುವಂಥದ್ದು. ಮುಂದಿನ ಕಾಲದಲ್ಲಿ ಬೆನ್ನು ಕರುಂ ನೆಡುಂ, ಅದು ಸೀತೆ ಕಥೆ ಆಯ್ತು. ಸೀತೆಗೆ ಎಷ್ಟೋ ಹೇಳ್ತಾನೆ ರಾಮ ಕೂಡ, ನೀನು ನಿನ್ನನ್ನೇನು ಕಾಡಿಗೆ ಹೋಗು ಅಂತ ಹೇಳಿಲ್ಲ ಕೈಕೇಯಿ, ನೀನ್ ಇಲ್ಲೇ ಇರ್ಬೋದು. ಅಷ್ಟೇ ಅಲ್ಲದೆ ನಾನು ಜನಕನಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ, ನೀನ್ ಇಲ್ಲೇ ಇರು ಅಂತೆಲ್ಲ ಹೇಳ್ತಾನೆ. ಏನೇ ಹೇಳಿದ್ರು ಅವಳು ಹೇಳ್ತಾಳೆ, ನಮ್ಮಪ್ಪ ನನ್ಗೂ ಹೇಳಿದ್ದಾರೆ, ನಿನ್ ಗಂಡನ ಚೆನ್ನಾಗಿ ನೋಡ್ಕೊ, ಅವನ್ನ ಒಂದ್ ಕಾಲಕ್ಕೂ ಬಿಡ್ಬೇಡ ಅಂತ, ನಿನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡು ಅಂತ ಹೇಳಿದ್ದಾರೆ ಅಂತ. ಅಣ್ಣ ನಡೆಯ ಇದು ಹಂಸಗಮನೆ ಆಗಿದ್ದ ಸೀತೆ ಅಣಂಗ ನಡೆಂದಿನಳೇ, ಅವಳು ಇವೆಲ್ಲ ನಡೆದೇ ಇಲ್ಲ. ಯಾವಾಗ ನೋಡಿದ್ರು ತೇರಲ್ಲಿ ಹೋಗೋರು, ಪಲ್ಲಕ್ಕಿನಲ್ಲಿ ಹೋಗೋರು, ಕಾಡಿನಲ್ಲಿ ನಡೆಯೋದಿರ್ಲಿ, ಕಾಡಲ್ಲಿ ಯಾವತ್ತವ್ರು ನಡೆದಿದ್ದಾರೆ? ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಅವಳು ಹೋಗ್ಲಿಲ್ವಾ? ಅದು ಪ್ರಕಾರ ನಾಯಕಿ ಹೇಳಿದ್ರು, ಅವಳು ಹೋಗ್ಲಿಲ್ವಾ? ಅದೇ ತರ ನಾನು ನನ್ನ ಭಗವಂತನ ಮೇಲೆ ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದೊಂದೇ ಹೇಳ್ತಾರೆ. ಇವಾಗ ಅದಾದ್ಮೇಲೆ ಈ ಮೇಘವತಿ ಕತೆ ಹೇಳ್ತಾಳೆ ಇಲ್ಲಿ. பின்னும் கரும் நெடுங்கண் செவ்வாய் பிணை நோக்கின், பின்னும் கருநெடுங்கண் செவ்வாய் பிணை நோக்கின், பின்னனையன் உன்மருங்கள் வேகவதி என்றுரைக்கும் கண்ணி, மின்னனையன் உன்மருங்குள் வேகவதி என்றுரைக்கும் கண்ணி, தன்னின்னுயிராம் காதலனை காணாது, தன்னின் உயிராம் காதலனை காணாது, தன்னுடைய முன் தோன்றல் கொண்டேகத்தான் சென்று, தன்னுடைய முன் தோன்றல் கொண்டேகத்தான் சென்று, ஆங்கு அன்னவனை நோக்காதளித்துரப்பி, வாழ்மருள் காளையை கைப்பிடித்து, ஆங்கன்னவனை நோக்காதளித்துரப்பி, வாழ்மருள் ಕಾಳೆಯೇ. ಇಲ್ಲಿ ನಿಲ್ಲಿಸ್ಕೊಳ್ಳೋದು ಪಾರಾಯಣಕ್ಕೆ ಸ್ವಲ್ಪ ಬೇರೆ ಬೇರೆ ಕಡೆ ನಿಲ್ಲಿಸ್ಬೋದು ಬಹುಶಃ. ಇಲ್ಲಿ ಪಾಠ ಹೇಳ್ಬೇಕಾದ್ರೆ ಸ್ವಲ್ಪ ಪೂರ್ತಿ ಆ ಸೆಂಟೆನ್ಸ್ ಹೇಳಿದ್ರೆ ಮೀನಿಂಗ್ಫುಲ್ ಆಗಿರುತ್ತೆ, ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಆಗ್ಬೋದು. ಅದ್ರ ಬಗ್ಗೆ ಏನೋ ಜಾಸ್ತಿ ಇದ್ ಮಾಡ್ಕೋಬೇಡಿ ನೀವು. ಪಾರಾಯಣದಲ್ಲಿ ಎಲ್ಲಿ ಅವರು ನಿಲ್ಲಿಸ್ತಾರೋ ಅಲ್ಲೇ ನಿಲ್ಲಿಸ್ಕೊಳ್ಳಿ. ಇಲ್ಲಿ ಮೀನಿಂಗ್ಫುಲ್ ಆಗಿ ಸ್ಟೋರಿ ಹೇಳ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ಬೇಕಾಗತ್ತೆ, ಅದಕ್ಕೋಸ್ಕರ ಮುಂದೆ. ஆங்கண்ணவனை நோக்காதளித்துரப்பி, வாழ்மருள் கண்ணவில் தோள் காளையை கைப்பிடித்து, அங்கண்ணவனை நோக்காதழித்துரப்பி, வாழமருள் கல்நவில் தோள் காளையை கைப்பிடித்து மீண்டும் போய், பொன்னவிலும் மாகம் புலந்திரளே, பொன்னவிலும் மாகம் புணர்ந்திலரே,
ಇಲ್ಲಿವರೆಗೂ ಆ ವೇಗವತಿ ಸ್ಟೋರಿ ಅದು. பின்னும் கருணெடுங்கண் செவ்வாய் பிணை நோக்கின் மின்னனையனுண்மருங்குள் வேகவதி என்றுரைக்கும் கண்ணி தன்னின்னுயிராம் காதலனை காணாது தன்னுடைய முன் தோன்றல் கொண்டேகத்தான் சென்று ஆங்கண்ணவனை நோக்காதளித்துரப்பி வாழமருள் கண்ணவில் தோள் காளையை கைப்பிடித்து மீண்டும் போய் பொன்னவிலும் மாகும் புலந்திலளே. பின்னும் கருநெடுங்கண் செவ்வாய் பிணை நோக்கின் மின்னனைய நுண்மருங்குள் வேகவதி என்றுரைக்கும் கண்ணி தன்னின் உயிராம் காதலனை காணாது தன்னுடைய முன் தோன்றல் கொண்டேகத்தான் சென்று அங்கண்ணவனை நோக்காதழித்துரப்பி வாழமருள் கல்நவில் தோள் காளையை கைப்பிடித்து மீண்டும் போய் பொன்னவிலும் ஆகம் புணர்ந்திಳಲೇ. ಇದು ವೇಗವತಿ ಅನ್ನೋದು ಒಂದು ಕಥೆ. ಇದ್ರ ಹೇಗೆ ಅಂದ್ರೆ ವಾಸವದತ್ತಿ ಅಂತಾನು ಹೇಳ್ತಾರೆ. ಇದು ಕಥಾಸರಿತ್ ಸಾಗರ ಅಂತ ಒಂದು ಪ್ರಕರಣ ಬರುತ್ತೆ ಮಹಾಭಾರತದಲ್ಲಿ, ಅಲ್ಲಿಂದ ತಗೊಂಡಿದ್ದಾರೆ. ಇದು ಏನು ನಮ್ಗೆ ಒಂದು ಆಶ್ಚರ್ಯ ಆಗ್ಬೇಕು ಅಂತ ಹೇಳಿದ್ರೆ, ಆಳ್ವಾರುಗಳ ಹಾಡುಗಳಲ್ಲಿ ಈ ಉಪಬ್ರಹ್ಮಣಗಳನ್ನ ಎಷ್ಟು ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ರಾಮಾಯಣ, ಮಹಾಭಾರತ, ಭಾಗವತ, ಪೆರಿಯಾಳ್ವಾರೆಲ್ಲ ಪೂರ್ತಿ ಭಾಗವತ ಹೇಳಿದ್ರು. ಆಂಡಾಳ್ ಕೂಡ ಅಷ್ಟೇನೆ, ಎಲ್ಲವನ್ನ ಪುರಾಣಗಳನ್ನ ನಮಗೆ ಹೇಳ್ಕೊಡ್ತಾರೆ. ದ್ರವಿಡ ಇದರಲ್ಲಿ ಪ್ರಬಂಧಗಳಲ್ಲಿ ಕಂಪ್ಲೀಟ್ ರಾಮಾಯಣ ಮಹಾಭಾರತ ಎಲ್ಲಾನು ಉಲ್ಲೇಖ ಬರುತ್ತೆ. ವ್ಯಾಖ್ಯಾತಕಾರರು ವ್ಯಾಖ್ಯಾನ ಮಾಡುವಾಗ ಅದ್ರ ಕಥೆಗಳನ್ನ ಪೂರ್ತಿ ಹೇಳ್ಬೇಕು. ಇಲ್ಲಿ ವಾಸವದತ್ತೆ ಕಥೆಯನ್ನ ಹೇಳ್ತಾರೆ. ಹೇಗೆ ಅಂದ್ರೆ ಪಿನ್ನು ಅಂದ್ರೆ ಅದಾಯ್ತು ಬಿಡಿ, ನೆಕ್ಸ್ಟ್ ಇನ್ನೊಂದು ಕಥೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಏನು ಅಂದ್ರೆ ಕರುನೆಡುಂಗಣ್ ಶೆವ್ವಾಯ್ ಪಿಣೈನೋ ಕಿನ್, ಇವಳು ಅಷ್ಟೇ ಬ್ಯೂಟಿಫುಲ್ ಆಗಿದ್ಲಂತೆ. ಕರುನೆಡುಂಗಣ್ ಏನು ಎಲ್ಲ ಸಾಮುದ್ರಿಕ ಲಕ್ಷಣ ಪರ್ಫೆಕ್ಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಮಿನ್ನನೆಯನುನ್ಮರುಂಗುಳ್, ಮಿಂಚಿನಂತ ಒಂದು ನಗು, ಐದು ಎಲ್ಲಾನು ಚೆನ್ನಾಗಿದೆ. ವೇಗವತಿ ಎಂದುರೆಕ್ಕುಂ ಕನ್ನಿ, ವೇಗವತಿ ಅಂತ ಹೇಳ್ತಾರೆ ಇವಳನ್ನ. ಇವಳು ಹೇಗಿದೆ, ತನ್ನಿನ್ನುಯಿರಾಯ್ ಕಾದಲನೆ ಕಾಣಾದೆ. ಇದು ಇವಳು ಒಬ್ಳು ಗಂಧರ್ವ ಸ್ತ್ರೀ, ಇನ್ನೊಬ್ಬ ಗಂಧರ್ವನನ್ನ ಇವಳು ಆಸೆ ಪಡ್ತಾಳೆ. ಆದ್ರೆ ಅವ್ರ ಅಣ್ಣ ಇದಾನಲ್ಲೇ, ತನ್ನುடைய ಮುಂತೋಂಡ್ರಲ್ ಕೊಂಡೇ ಹತ್ತಾಂ ಚಂದ್ರ. ಮುಂತೋಂಡ್ರಲ್ ಅಂದ್ರೆ ತನಗಿಂತ ಮುಂಚೆ ಅವತಾರ ಮಾಡಿದವ್ರು ಯಾರು? ಅಣ್ಣ. ಅವ್ರ ಅಣ್ಣ ಇದಕ್ಕೆ ಅಗೇನ್ಸ್ಟ್ ಆಗಿರ್ತಾನೆ, ಬೇಡ ಬೇಡ ಅಂತ. ಆದ್ರೆ ಅವನನ್ನ ಎದುರು ಹಾಕೊಂಡು ಬಿಡ್ತಾಳ ಇವಳು. ಅದನ್ನ ಎದುರು ಹಾಕೊಂಡು ಆ ಗಂಧರ್ವನನ್ನ ಮದುವೆ ಮಾಡ್ಕೊಳ್ತಾಳಂತೆ. ಹೇಗೆ ಅಂದ್ರೆ ಅವನನ್ನ ಪಾಪ ಬೀದಿನಲ್ಲಿ ಚೈನ್ ಹಾಕೊಂಡು ಕಳ್ಳ ಅನ್ನೋ ತರ ಹಿಡ್ಕೊಂಡು ಹೋಗ್ತಾ ಇದ್ದ. ಓಡ್ ಹೋಗಿ ಅವಳು ಹಿಂದೆನೆ ಅವಳನ್ನ ಬಿಡಿಸ್ಕೊಂಡು, ಅಣ್ಣನಿಂದ ಬಿಡಿಸ್ಕೊಂಡು ಅವಳು ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಳ್ತಾಳಂತೆ, ಎಲ್ಲಾರು ನೋಡ್ದಂಗೆ. ಇದು ಅಷ್ಟೇ, ಇನ್ನು ಮುಂದೆ ಬರೋ ಉಲೂಫಿ ಕಥೆಯಲ್ಲೂ ಹೇಳ್ತಾರೆ. ಯಾರ ಅಚ್ಚಂ ಮಡಲ್ ನಾಡಮ್ ಏನಿಲ್ಲ, ಯಾರೇನಾದ್ರೂ ಅನ್ಕೊಳ್ಳಿ, ನನಗೆ ಇವನು ಬೇಕು. ಇದು ಮಡಲೂರದ್ ಯಾಕಂದ್ರೆ ಉತ್ಕಟ ಇಚ್ಛೆ ಇರ್ಬೇಕಾದ್ರೆ ಈ ತರದ್ದೆಲ್ಲ ನಡೆಯತ್ತೆ ಅನ್ನೋದಕ್ಕೆ ತೋರ್ಸಕ್ಕೋಸ್ಕರ ಹೇಳ್ತಾರೆ. ತನ್ನುடைய ಮುಂತೋಂಡ್ರಲ್ ಕೊಂಡೇ ಹತ್ತಾಂ ಚಂದ್ರ. ಅವ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಅದನ್ನ ಕೇಳ್ದೆ. ஆங்கண்ணவனை நோக்காதளித்துரப்பி வாழமருள் கண்ணவிலும் தோள் ಕಾಳೆಗೆ ಕೈ ಪಿಡಿத்து. ಮಾತ್ರ ತುಂಬಾ ಬಲಿಷ್ಠವಾದ ತೋಳುಗಳು ಎಲ್ಲ ತನ್ನ ಪ್ರಿಯಕರನ್ನ ಹಾಗೆ ಕೈ ಹಿಡಿದಾಳಂತೆ. ಎಲ್ಲಾರು ನೋಡ್ತಿದ್ದಂಗೆ ಮೀಂಡುಂ ಪೋಯ್ ಪೊನ್ನವಿಲುಮಾಂ ಪುಲಂದಿಳಣೆ, ಅವರನ್ನ ಹಾಗೆ ಹೋಗಿ ಬಾಚಿ ಕಟ್ಟಿಗೆ ತಪ್ಪಿಕೊಳ್ಳಿಲ್ವೇ ಅಂತ. ಸೀತೆ ಕೂಡ ನಾವು ಹೇಳ್ತೀವಿ, ಕರದೂಷಣರನ್ನ ನಿರಸನ ಮಾಡಿದಾಗ ಓಡ್ ಬಂದು ರಾಮನನ್ನ ಹಾಗೆ ಆಲಿಂಗನ ಮಾಡ್ಕೊಳ್ತಾಳೆ. ಯಾರಾದ್ರೂ ಮಾಡ್ತಾರ ಅನ್ನೋ ಸಂಕೋಚಗಳು ಅವಾಗೆಲ್ಲ ಬರೋದೇ ಇಲ್ಲ, ಪ್ರೀತಿನೇ ಹೆಚ್ಚಾಗಿರುತ್ತೆ. ನೋಡ್ಕೋತಾರೆ ಬಿಡು. ಇದು ಅವನಿಗೆ ಶಾಬಾಷ್ಗಿರಿ ಕೊಡ್ಬೇಕು, ಅವನನ್ನ ಪಾರಿತೋಷ ಅದು. ನನ್ನ ಕಟ್ಟಿ ಹಿಡ್ಕೊಳ್ಳೋದು, ನನ್ನವನು ರಾಮ, ನಾನು ಅವನನ್ನ ಆಲಿಂಗಿಸ್ಕೊಂಡ್ರೆ ಏನಂತೆ ಅನ್ನೋ ತರ. ಅದೇ ತರ ಇವಳುನು ಅಷ್ಟೇನೆ, ಕಣ್ಣವಿಲ್ ತೋಳ್ ಕಾಳೆ ಕೈ ಪಿಡಿತ, ಅವನ ಕೈಯನ್ನ ಹಿಡ್ಕೊಂಡು ಪೊನ್ನವಿಲು ಮಾಹಂ ಪುಲಂದಿಳಲೆ. ಎಲ್ರು ನೋಡತ್ರ ಅವಳು ಕಟ್ಟಿಟ್ಕೊಳ್ಳಿಲ್ವೇ? ಅದೇ ತರ ಪರಕಾಲ ನಾಯಕಿ ತನ್ನ ತಾಯಿಗೂ ಸರಿ, ತನ್ನ ಗೆಳತಿಯರಿಗೂ ಸರಿ ಇದು ಸಂಜಾಯಿಸಿ ಹೇಳೋದು. பூங்கங்கை முன்னம் புனல் பறக்கும் நன்னாடன்.
பூங்கங்கை முன்னம் புனல் பறக்கும் நல்நாடன் மின்னாடும் பொன்னவிலும் நீள்வேல் குருக்கள் குலமதலை மின்னாடும் கொல்நவிலும் நீள்வேல் குருக்கள் குலமதலை நிகரொன்றில்லாத வென்றி தனஞ்சயனை தன்னிகரொன்றில்லாத வென்றி தனஞ்சயனை பன்னாகராயன் மடப்பாவை பன்னாகராயன் மடப்பாவை பூங்கங்கை முன்னம் புனல் பதக்கும் நன்னாடன் மின்னாடும் பொன்னவிலும் நீள்வேல் குருக்கள் குலமதலை தன்னிகரொன்றில்லாத வென்றி தனஞ்சயனை பன்னாகராயன் மடப்பாவை பூங்கங்கை முன்னம் புனல் பறக்கும் நல்நாடன் மின்னாடும் கொல்நவிலும் நீள்வேல் குருக்கள் குலமதலை தன்னிகரொன்றில்லாத வென்றி தனஞ்சயனை பன்னாகராயன் மடப்பாவை. ಪನ್ನಾಹರಾಯನ್ ಅಂತ ಹೇಳಿದ್ರೆ ಪನ್ನಗ ಅಂತ ಹೇಳಿದ್ರೆ ನಾಗರಾಜನ ಪುತ್ರಿ ಮಡಪ್ಪಾವ ಯಾರು ಅಂದ್ರೆ ಉಲೂಪಿ. ಈ ಉಲೂಪಿ ಅನ್ನೋಳು ನಾಗಕನ್ಯೆ. ಅರ್ಜುನನಿಗೆ ಒಂದು ಸತಿ ಒಂದು ಶಿಕ್ಷೆ ರೂಪದಲ್ಲಿ ತೀರ್ಥಯಾತ್ರೆ ಹೋಗ್ಬೇಕಾಗತ್ತೆ. ಅವನು ಒಂದು 6 ತಿಂಗಳು. ಯಾಕೆ ಅಂತ ಹೇಳಿದ್ರೆ ಧರ್ಮರಾಯನ ಜೊತೆಗೆ ದ್ರೌಪದಿ ಇರ್ಬೇಕಾದ್ರೆ ದಿಢೀರ್ ಅಂತ ಒಂದು ಯುದ್ಧಕ್ಕೆ ಹೋಗ್ಬೇಕಾಗತ್ತೆ. ಅವಾಗ ಅವನು ಬಂದು ಆಯುಧಗಳನ್ನ ತಗೊಳ್ಬೇಕಾಗತ್ತೆ. ಶಸ್ತ್ರಾಗಾರದಾಗೆ ಹೋಗ್ಬೇಕಾದ್ರೆ ಇವರು ಅಂತಃಪುರದಿಂದಾನೇ ಹೋಗ್ಬೇಕು. ಆತರ ಹೋಗಿತ್ತು. ಅವಾಗ ಅವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಒಬ್ಬರ ಹತ್ರ ಇರ್ಬೇಕಾದ್ರೆ ಇನ್ನೊಬ್ರು ಬರಬಾರ್ದು. ಆತರ ಬಂದ್ರೆ ಅವ್ರಿಗೆ ಶಿಕ್ಷೆ ಒಂದು 6 ತಿಂಗಳು ತೀರ್ಥಯಾತ್ರೆ ಹೋಗ್ಬೇಕು ಅಂತ. ಸೊ ಇವನು ಆತರ ಬಂದಾಗ ಇವನಿಗೆ ಆ ಶಿಕ್ಷೆ ರೂಪದಲ್ಲಿ ತೀರ್ಥಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸತಿ ನೀರಲ್ಲಿ ಮುಳುಗ್ದಾಗ ನಾಗಕನ್ಯೆ ಇವಳನ್ನ ನೋಡ್ಕೊಂಡು ಅವಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಪನ್ನಾಹರಾಯನ್ ಮಡಪ್ಪಾವೆ ಅವಳೆ பூங்கங்கை முன்னம் புனல் பறக்கும் நன்னாடன். ಎಲ್ಲ ನೀರಿಗೆಲ್ಲ ಒಂದು ಒಡೆಯ ಆಗಿದ್ದ ಇದು ನಾಗರಾಜ ಇದಾನಲ್ಲ. ಮಿನ್ನಾಡುಂ ಕೊನ್ನವಿಳುಂ ನೀಳ್ವೇಲ್ ಕುರುಕ್ಕಳ್ ಕಲಮದಲೆ. ಇವಳು ಏನ್ ಮಾಡ್ತಾಳೆ, ಈ ಧನಂಜಯ ಇದಾನಲ್ಲ, ಕುರುವಂಶದ ಇದು ಮೊದಲೇ ಕುಲಮದಲೆ, ಅವನು ತನ್ನಿಹರೊಂದ್ರಿಲ್ಲಾದ, ಅವನಿಗೆ ಸಮನ ಯಾರು ಇಲ್ವಂತೆ ಧನಂಜಯ. ಅವನನ್ನ ನೋಡ್ತಾಳೆ. ಅವನು ಮುಳುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವನನ್ನ ನೋಡಿ ಅವಳನ್ನ ಹೇಳ್ಕೊಂಡು ಹೋಗ್ತಾಳೆ. ಅವಳು ಮಡಪ್ಪಾವೆ ನೋಡಿದ್ಲು. ಅವಳು ಕರ್ಕೊಂಡು ಹೋಗ್ತಾಳೆ. ಅವಳು ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಬೇಕು ಅಂತ. ಪಾವೈ ತನ್ ಮನ್ನಿಯನಾಣ್ ಅಚ್ಚಮ್ಮಡನ್ ನೆಂಡ್ರಿವಯ್ಯಹಲ. பாவை தன் மன்னியனான் அச்சம்மடம் என்றிவையகல. தன்னுடைய கொங்கை முகம் நெறிய. தன்னுடைய கொங்கை முகம் நெறிய. தானவன் தன் பொன்வரையாகம் தழி கொண்டு போய். தானவன் தன் பொன்வரையாகம் தழி கொண்டு போய். தனது நன்னகரம் புக்கு நயந்தினிது வாழ்ந்ததுவும். தனது நல்நகரம் புக்கு நயந்து இனிது வாழ்ந்ததுவும். முன்னரையில் கேட்டறிவதில்லையே. முன்னுரையில் கேட்டறிவதில்லையே. அது ಮುನ್ನುರೈ தானே அது. ಉರೈ. ಮುನ್ನರೆ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ನಿಮ್ ಬುಕ್ಕಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಮುನ್ನೂರೈ ಅಂದ್ರೆ ಹಿಂದೆ ಹೇಳಿರೋದು, ಹಿಸ್ಟ್ರಿ வரலாறுನಲ್ಲಿ ಇದೆ ಅಂತ. பாவை தன் மன்னியனான் அச்சம்மடம் என்றிவையகல. தன்னுடைய கொங்கை முகம் நெறிய. தானவன் தன் பொன்வரையாகம் தழி கொண்டு போய். தனது நன்னகரம் புக்கு நயந்தினிது வாழ்ந்ததுவும். முன்னுரையில் கேட்டறிவதில்லையே. பாவை தன் மன்னியனான் அச்சம்மடம் என்றிவையகல. தன்னுடைய கொங்கை முகம் நெறிய. தானவன் தன் பொன்வரையாகம் தழி கொண்டு போய். தனது நல்நகரம் புக்கு நயந்து இனிது வாழ்ந்ததுவும். முன்னுரையில் கேட்டு
அறிவதில்லையே. ಬನ್ನಾಹನ್ ಮಡಪಾವೈ ಉಲೂಪಿ, ಅವಳು ಸುರಸುಂದರಿ, ಆದ್ರೆ ಮತ್ಸ್ಯಕನ್ಯೆ ಅವಳು ಪಾವೈ ತನ್ ಮನ್ನಿಯನ, ಅವಳಿಗೆ ಎಷ್ಟೋ ಸಂಕೋಚ ಇರುತ್ತೆ. ಯಾರು ಹೊರಗಡೆ ಎಲ್ಲ ಮತ್ಸ್ಯ ಕನ್ಯೆಗಳನ್ನ ನೋಡೇ ಇರಲ್ಲ, ಅಂದ್ರೆ ಅಷ್ಟು ಸಂಕೋಚ, ಹೊರಗಡೆ ಎಲ್ಲ ಬರೋದೇ ಇಲ್ಲ ಅವರು. ಹಾಗಿರ್ಬೇಕಾದ್ರೆ ಅವಳು ನಾಚಿಕೆ ಮಾನ ಮರ್ಯಾದೆ ಅಂತಿರಲ್ಲ, ಅದನ್ನೇ ಅಚ್ಚಂ ಮಡಂ ನಾಣಂ ಅಂತ, ಅದು ತಮಿಳಲ್ಲಿ. ಅದು ಯಾವ್ದು ಸಂಕೋಚಗಳು ಯಾವ್ದನ್ನು ಲೆಕ್ಕಿಸದೆ ತನ್ನುಡೈ ಕೊಂಗೈ ಮುಹಂ ನೆರಿಯ, ಎಷ್ಟು ಗಟ್ಟಿಯಾಗಿ ಕಟ್ಟಿಡ್ಕೊಳ್ತಾಳಂತೆ ಅರ್ಜುನನ ಅಂತ ಹೇಳಿದ್ರೆ. ಗಟ್ಟಿಯಾಗಿ ಕಟ್ಟಿಡ್ಕೊಂಡು ಹಾಗೆ ಎಳ್ಕೊಂಡು ಹೋಗಿ ಒಂದೇ ಒಂದು ಆಕೃತಿ ಏನೋ ಅನ್ನೋ ತರ ಕಟ್ಟಿಡ್ಕೋತಾಳಂತೆ. ಇಬ್ರಿದ್ದಾರೆ ಅಂತಾನೆ ಅನ್ಸೋದಿಲ್ಲಂತೆ, ಉಲೂಪಿ ಒಬ್ಳೇ ಇದ್ದಾಳೇನೋ ಅನ್ನೋತ್ರ ಅಷ್ಟು ಬಿಗಿಯಾಗಿ ಅರ್ಜುನನ ಗಟ್ಟಿಡ್ಕೊಂಡು ನೆರಿಯ ತಾನವಂತನ್ ಪೊನ್ವರೆ ಆಹಂ ತಳಿಕೊಂಡು ಪೋಯ್, ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಊರಿಗೆ ಕರ್ಕೊಂಡು ಹೋಗ್ತಾಳಂದ್ರೆ. ತನ್ನದೇ ನನ್ನ ಹರಂ ಪುಕ್ಕ, ಪಾತಾಳ ಲೋಕಕ್ಕೆ ನಾಗಲೋಕಕ್ಕೆ ಕರ್ಕೊಂಡು ಹೋಗು. ನಾ ಎಂದಿನದು வாழ்ந்ததுவோ, ಸುಮಾರು ವರ್ಷಗಳು ಸುಮಾರು ಕಾಲ ಅವನ ಅರ್ಜುನನ ಜೊತೆಗೆ ಬಾಳ್ವೆ ನಡೆಸ್ಲಿಲ್ವೇ? ಆ ಕಥೆ ಎಲ್ಲ ಎಲ್ಲರಿಗೂ ಗೊತ್ತಿಲ್ಲವಾ? ಮುನ್ನುರೆಯಿಲ್ ಕೇಟರಿವದಿಲ್ಲಯೇ, ನನಗ್ ಮಾತ್ರ ಮಡಲೂರ್ತೀಯ, ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ ಎಲ್ಲಾರು ಆಡ್ಕೊಳ್ತೀರಲ್ಲ, ಹಿಂದೆ ಚರಿತ್ರೆಯಲ್ಲಿ ನೀವು ನೋಡಿಲ್ವಾ? ಎಲ್ಲಾರು ನೋಡೋ ತರನೇ ಅರ್ಜುನನ ಎಳ್ಕೊಂಡು ಹೋಗಿ ತನ್ನ ಊರಲ್ಲಿ ಇಟ್ಕೊಂಡು ಸಂಸಾರ ನಡೆಸ್ಲಿಲ್ವೇ ಅಂತ. ಅದೇ ತರ ಇನ್ನು ಮುಂದೆ ಬರೋ ಒಂದು ಸನ್ನಿವೇಶದಲ್ಲಿ ಕೂಡ ಬಾಣಾಸುರನ ವೃತ್ತ ಅಂತ ಹೇಳ್ತಾರೆ, ಅದನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಹೀಗೆ ಪ್ರೀತಿ ಅಂತ ಬಂದ್ಬಿಟ್ರೆ, ಆ ಉತ್ಕಟ ಇಚ್ಛೆ ಇದ್ದಾಗ ಯಾರು ನೋಡ್ತಾ ಇದ್ದಾರೆ ಯಾರು ನೋಡ್ತಾ ಇಲ್ಲ ಅಂತ ಏನೋ ಅನ್ಸಲ್ಲ. ಗಾದೆನೇ ಒಂದಿದೆ, ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ. ಅದು ಕಾಮದ ವಿಷಯಕ್ಕೆ ಆಯ್ತು, ಅವ್ರಿಗೆ ಭಯ ಲಜ್ಜೆ ಏನೂ ಇರೋದಿಲ್ವಂತ. ಅವ್ರಿಗೆ ಪ್ರೀತಿ ಅಂತ ಬಂದ್ಬಿಟ್ರೆ ಯಾರಾದ್ರೂ ನೋಡ್ಲಿ ಏನಾದ್ರೂ ಮಾಡ್ಲಿ ಅಂತ. ಸೊ ಅದಕ್ಕೆ ಪ್ರೀತಿಗೆ ಬ್ಲೈಂಡ್ ಕಣ್ಣಿಲ್ಲ ಅಂತೆಲ್ಲ ಹೇಳ್ತಾರೆ. ಆತರ ಇವಳು ಪರಕಾಲ ನಾಯಕಿನೂ ಅದೇ ಹೇಳ್ತಾಳೆ, ಅವರೆಲ್ಲ ಹಾಗೆ ಮಾಡ್ಲಿಲ್ವಾ? ಇವಳು ಎಲ್ಲಾರ್ನು ಚರಿತ್ರೆಯಲ್ಲಿ ಇರೋರ್ನೆಲ್ಲ ಕೋಟ್ ಮಾಡಿ ಹೇಳ್ತಾಳೆ, ನಾನ್ ಮಾಡೋದೇನು ವಿಶೇಷ ಅಲ್ಲ, ನಾನ್ ಮಾಡೋದು ಸಹಜವಾಗೇ ಇದೆ ಅಂತ ಹೇಳಕ್ಕೆ, ಮಡಲೂರೋದು ಸಹಜ, ಭಗವಂತನ ಪ್ರೀತಿ ಮಾಡೋದು ಸಹಜ ಅಂತ ತೋರ್ಸಕ್ಕೋಸ್ಕರ ಈ ಕಥೆಗಳನ್ನೆಲ್ಲ ಹೇಳ್ತಾಳೆ. ಮುಂದಿನ ಕ್ಲಾಸಲ್ಲಿ ನೋಡೋಣ. ತಿರುವಂಗೆ ಆಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಬಿತಾ. ಹೀಗೆ ಹೆಚ್ಚು ಕಡಿಮೆ ಎಲ್ಲರಿಗೂ ಅಭ್ಯಾಸ ಆಯ್ತು ಅಂತ ಕಾಣುತ್ತೆ. ಇದು ಈ FCC ಏನು ಪ್ರಾಬ್ಲಮ್ ಇಲ್ಲ. ಇದು ರೆಕಾರ್ಡಿಂಗು ಇರುತ್ತೆ, 2 ಪೀಸಲ್ಲಿ ಇರುತ್ತೆ ಒಂದು ಕ್ಲಾಸು. ಯಾಕಂದ್ರೆ ಮುಂಚಿತವಾಗಿ ನೀವೆಲ್ಲ ಬರೋದ್ರಿಂದ 2 ಪೀಸಲ್ಲಿ ಇರುತ್ತೆ. ಬಟ್ ಯೂಟ್ಯೂಬ್ಗೆ ಹೋಗಿ ನೀವು ಎಲ್ಲಾರು, ಯೂಟ್ಯೂಬ್ ನಲ್ಲಿ ಚಿತ್ರ ಪೋಸ್ಟ್ ಮಾಡ್ತಾ ಇದ್ದಾರೆ, 2 ಸ್ಟಿಚ್ ಮಾಡಿ ಒಂದೇ ಒಂದು ಕ್ಲಾಸ್, ಎವ್ರಿ ಕ್ಲಾಸ್ 1 ಪೀಸ್ ತರನೇ ಪೋಸ್ಟ್ ಮಾಡ್ತಾರೆ, ಅಲ್ಲೂ ಕೂಡ ನೋಡ್ಬೋದು. ದಯವಿಟ್ಟು ಯಾರ್ಯಾರು ವಸುದೈವ ಕುಟುಂಬಂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಈಗಾಗಲೇ 73 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವು ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ರು ಅವ್ರನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 100 ಜನ ಸಬ್ಸ್ಕ್ರೈಬರ್ಸ್ ನಮಗಿದ್ರೆ ನಾವು ಡೈರೆಕ್ಟ್ ಆಗಿ ಅದರಲ್ಲಿ ನಾವು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು ತುಂಬಾ ಸುಲಭ. ಹಾಗೇನೆ ನಾವು ಈ ಲೆಕ್ಚರ್ಸ್ಗೆಲ್ಲ ಹೋಗ್ತೀವಲ್ಲ, ಅವಾಗ ಡೈರೆಕ್ಟ್ ಆಗಿ ಯೂಟ್ಯೂಬ್ ನಲ್ಲೇ ರಿಲೇ ಮಾಡ್ಬೋದು. ನಾವು 100 ಜನ ಮೆಂಬರ್ಸ್ ಇರ್ಬೇಕು ಅದಕ್ಕೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನ, ಲಿಂಕ್ ನಾನು ವಸುದೇವ ಕುಟುಂಬದಲ್ಲಿ ಕೊಡ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೂ ಹೇಳಿ, ಅದು 73 ನಂಬರ್ ಇರೋದು 100 ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಯಾವುದು ವಾಣಿಜ್ಯ, ಇದು ಕಮರ್ಷಿಯಲ್ ಆಗಿ ಏನಕ್ಕೂ ನಮ್ಗೆ ಕೇಳ್ತಾ ಇಲ್ಲ ನಾನು. ಇದಕ್ಕೆ ನಮ್ಗೆ ರೆಕಾರ್ಡಿಂಗ್ಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇನೆ. ಅದರಿಂದ ನಮ್ಗೇನು ಹಣ ಸಂಪಾದನೆ ಮಾಡ್ಬೇಕು ಅಂತ ಏನು ಉದ್ದೇಶ ಇಲ್ಲ. ಕ್ಲಾಸ್ಗಳು ಮತ್ತೆ ಬೇರೆ ಲೆಕ್ಚರ್ಸ್ ಎಲ್ಲ ಅದರಲ್ಲಿ ಪೋಸ್ಟ್ ಆಗುತ್ತೆ.
ಡೈಲಿ ಕ್ಲಾಸು ಯೂಟ್ಯೂಬ್ ಅಲ್ಲಿ ಯಾಕೆ ನಾವು ಅದು ಪೋಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಮಧ್ಯದಲ್ಲಿ ತುಂಬಾ ಜನ ಮಾತಾಡೋದ್ರಿಂದ ಅದು ಸಹಜವಾಗಿ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ಅದರ್ವೈಸ್ ಬಾಕಿ ಎಲ್ಲ ಲೆಕ್ಚರ್ಸ್ ಯಾವ್ದು ಹೊರಗಡೆ ಮಾಡ್ತೀವಿ ಅದೆಲ್ಲಾನು ಅದರಲ್ಲಿ ಪೋಸ್ಟ್ ಆಗುತ್ತೆ, ಎಲ್ಲ ನೋಡ್ಕೋಬಹುದು. ಧನ್ಯವಾದಗಳು. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.